ಕಾರ್ಯಕ್ರಮದ ನಂತರ ಮುಂದಿನ 2ನೇ ಹಂತದತ್ತ ನಾವು ಬರ್ತಾ ಇದ್ದೇವೆ. ಇವತ್ತು ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಒಂದು ವಿಶೇಷ ಉಪನ್ಯಾಸ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಯಾವ ವಿಭಾಗದಲ್ಲೂ ಇರದಂತ ಒಂದು ಸಾಧನೆ ಅಂತ ಹೇಳಿದ್ರೆ ದತ್ತಿ ನಿಧಿ ಸ್ಥಾಪನೆ. ಸದಾನಂದ ಸುವರ್ಣ ಅವರು ಸ್ಥಾಪಿಸಿದಂತ ಶಿವರಾಮ ಕಾರಂತ ದತ್ತಿ ನಿಧಿ ಇದರದ್ದು ಉಪನ್ಯಾಸ ಕೊಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಿದ್ದಾರೆ. ಈಗಾಗಲೇ ಪ್ರಭಾಕರ್ ಜೋಶಿ ಅವರ ಮಾತು ಕೇಳಿದ್ದೇವೆ, ಅವರ ಬಗ್ಗೆ ನಾವು ಮಾತಾಡಿದ್ದೇವೆ, ಅವರ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಅದರಿಂದ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಯಕ್ಷಗಾನ ಕೃಷ್ಣ ಸಂಧಾನ ಮತ್ತೆ ನಾವು ಮೈಸೂರು ಅಸೋಸಿಯೇಷನ್ಗೆ ಹೋಗ್ತಾ ಇದ್ದೇವೆ. ಕಳೆದ ಬಾರಿ ಇದೇ ವಿಷಯದಲ್ಲಿ ಅವರು ಬಹಳ ಸುಂದರವಾದಂತಹ ಒಂದು ತಾಳಮದ್ದಲೆಯನ್ನ ಪ್ರಸ್ತುತಪಡಿಸಿದರು. ಅವರಿಗೆ ಸಾಥ್ ಕೊಟ್ಟಂತ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ. ತಮ್ಮ ಪ್ರಕಾಶ್ ಅವರು ನಿಮ್ಮನ್ನ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ಕಳೆದ ಬಾರಿಯ ತಾಳಮದ್ದಲೆ ಕೃಷ್ಣ ಸಂಧಾನ. ಇವತ್ತು ಆ ವಿಷಯದ ಕುರಿತು ಶಿವರಾಮ ಕಾರಂತರು ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು, ಆಗ ನಮ್ಮ ಮಾತಿನಲ್ಲೂ ಬಂತು. ಯಕ್ಷಗಾನ ಬ್ಯಾಲೆಯನ್ನ ಮುಂಬೈಯಲ್ಲಿ ಅವರು ಆರಂಭ ಮಾಡಿದಂತ ಒಂದು ಶ್ರೇಷ್ಠ ವಿದ್ವಾಂಸರು ಅಂತ ನಾವು ಹೇಳ್ಬೋದು. ಅವರ ಬಗ್ಗೆ ಇವತ್ತು ಮಾತನಾಡಿರುವವರು ಅಲ್ಲ, ಅವರ ಬಗ್ಗೆ ಅವರ ಒಂದು ಉಪನ್ಯಾಸದ ಕುರಿತು ಕೃಷ್ಣ ಸಂಧಾನದ ಕುರಿತು ಯಕ್ಷಗಾನದ ಬಗ್ಗೆ ತಾವು ಮಾತಾಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ವಿಭಾಗ ಮುಖ್ಯಸ್ಥರಾದ ಪ್ರೊಫೆಸರ್ ಜಿ ಉಪಾಧ್ಯಾಯರು, ಸಂಘಟಕ ಡೈರೆಕ್ಟರ್ ಬಾಲಕೃಷ್ಣ, ಎಲ್ಲ ಅಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ ಮತ್ತು ಮುಂಬೈ ಕಲಾ ಬಳಗದ ಎಲ್ಲ ಸದಸ್ಯರೇ, ಸರ್ವೇಭ್ಯೋ ಗುರುವೆ ಪರಮಾನಂದ ಸದ್ಗುರು ನಿರಂತ ಭಾವನ ಚರಿತ ಸಂತ ಸುರನರೋಗ ವಿಶ್ವ ಲೋಕವಂದಿತ ವಿಶ್ವಮೂರ್ತಿಯೇ ದುರಿತ ತಿಮಿರ ಪತಂಗ ವಿದ್ಯಾಶರದಿ ಸರ್ವೋತ್ತುಂಗ ಕರುಣದಿಂದ ನೀ ನಿಮಗೆ ಪಾಲಿಸು ಮತಿಗೆ ಮಂಗಳ. ಬಂಧುಗಳೇ, ಶಿಸ್ತು ಮತ್ತು ಫೆಸ್ಟ್, ಡಿಸಿಪ್ಲಿನ್ ಮತ್ತು ಫೆಸ್ಟಿವಲ್ ಒಟ್ಟಾಗುವಾಗ ಸ್ವಲ್ಪ ಗೊಂದಲ ಆಗ್ತದೆ. ಪುನಃ ಗಂಭೀರವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಸಿದ್ಧರಾಗಬೇಕು. ಕೃಷ್ಣ ಸಂಧಾನದಲ್ಲಿ ಉಪನ್ಯಾಸ, ಮಧ್ಯದಲ್ಲಿ ಅನೇಕ ಕಲಾವಿದರ ಗೌರವ ಇತ್ಯಾದಿಗಳ ನಡುವೆ ಮುಂಬೈ ಅನೇಕ ಕಲಾಬಂಧುಗಳನ್ನು ಎಸ್ ಕೆ ಸುಂದರ ಪೂಜಾರಿಯವರನ್ನು ಹಿಡಿದು ಜೂನಿಯರ್ಸ್ ಎಲ್ಲರವರೆಗೆ ಮಾತಾಡುವ ಅವಕಾಶ ಆಯಿತು. ನಮಗೆಲ್ಲ ಇಲ್ಲಿ ಬರುವ ಅವಕಾಶದ ಜೋಡಣೆ ಇದಕ್ಕಾಗಿ ಬಾಲಕೃಷ್ಣರಿಂದ ಆಯಿತು. ಇದಕ್ಕೆಲ್ಲ ಇವರನ್ನು ನೆನೆದು ಯಕ್ಷಗಾನ ಶ್ರೀಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಇದು ನನ್ನ PhD ವಿಷಯ. ಆದ್ದರಿಂದ ಹೆಚ್ಚು ತಯಾರಿ ಇಲ್ಲದೆ ಸ್ವಲ್ಪ ಮಾತಾಡೋದು. ಮತ್ತು ಕೃಷ್ಣ ಸಂಧಾನದ ಮೇಲೆ ಮಾತಾಡಲಿಕ್ಕೆ ಯಾಕೆ ಸುಲಭ ಅಂದರೆ, ಮಾತಾಡಿ ಮುಗಿಯೋ ವಿಷಯ ಅಲ್ಲ. ಸ್ವಲ್ಪ ಮಾತಾಡಿದ್ರು ಆಗ್ಬಹುದು, ಮಾತಾಡದಿದ್ರು ನೀವು ಹೇಳ್ತೀರಿ ಪಾಪ ಅವರಿಗೆ ಸಬ್ಜೆಕ್ಟ್ ಕನ್ನಡ ದೊಡ್ಡದಾಯ್ತು. ಇಟ್ಸ್ ಓಕೆ. ಇಲ್ಲಿ ಪುಣ್ಯಪ್ರದವಾದ ವಿಷಯ ಅಂದ್ರೆ ಶತಮಾನದ ಕನ್ನಡದ ಬೆಳಕು, ಇಡೀ ಕನ್ನಡ ಸಾಹಿತ್ಯದಲ್ಲೇ ದೊಡ್ಡ ದೀಪಸ್ತಂಭ ಕಾರಂತರ. ಅವರ ಬಗ್ಗೆ ಏನು ಹೇಳುವ? ಕಡಲಂತೆ ಕಾರಂತ, ಕಾರಂತರಂತೆ ಕಾರಂತ, ಇನ್ನೊಬ್ಬ ಇಲ್ಲ. ಐ ಕಾಂಟ್ ಕಂಪೇರ್. ಸಿಂಪ್ಲಿ ಕಾರಂತರಿಗೆ ಕಂಪ್ಯಾರಿಸನ್ ಇಲ್ಲ. We may agree, we may not agree with certain of his views. ಕಾರಂತರ ಬಗ್ಗೆ ದೂರದರ್ಶನದಲ್ಲಿ ಮಾತಾಡಲಿಕ್ಕಾದಾಗಲೂ ನಾನು ಹೇಳಿದೆ, ನಾನೊಬ್ಬ ಇಲ್ಲಿ ಕೂತು ಕಾರಂತರ ಬಗ್ಗೆ ವಿಶ್ಲೇಷಣೆ ಮಾಡುವುದೇ ಒಂದು ಹಾಸ್ಯಾಸ್ಪದ. ಮಾಡದ ಕೆಲಸವೇ ಅದು ಕೂಡ ಯಾವುದೇ ಯೂನಿವರ್ಸಿಟಿ ಪೀಠ ಡೊನೇಷನ್ ಬೆಂಬಲ ಟ್ರಸ್ಟ್ ಇಲ್ಲದ ಕಾಲ ಪುತ್ತೂರಿನಲ್ಲಿ ಮಳವಳ್ಳಿ ಶಿವರಾಜ ಪಟ್ಟಣದಲ್ಲಿ ಬಾಲವನ ಮಾಡಿ ಕೃಷಿ ಪ್ರಚಾರ, ಹೊಸ ಕಾಯಿಪಲ್ಯದ ಬೀಜ ಪ್ರಚಾರದಿಂದ ಇಲೆಕ್ಷನ್ಗೆ ನಿಲ್ಲುವವರೆಗೆ, ಪರಿಸರದಿಂದ ಹಿಡಿದು ಕೊನೆಗೆ ಮಂಗಳೂರು ಹೋರಾಟದವರೆಗೆ, ಸಿನಿಮಾದಿಂದ ಹಿಡಿದು ಫೋಟೋಗ್ರಫಿಯಿಂದ ಹಿಡಿದು ಪ್ರಿಂಟಿಂಗ್ ಅಂಡ್ ಪಬ್ಲಿಕೇಶನ್, ಕಾದಂಬರಿಗಳು. ಅವರ 50 ಕಾದಂಬರಿಗಳು 30 ಶ್ರೇಷ್ಠವಾದ ಕಾದಂಬರಿಗಳು, 550 ಪುಸ್ತಕ, ಸಾವಿರಾರು ಉಪನ್ಯಾಸ, ನೂರಾರು ದೇಶ ವಿದೇಶ ಯಾತ್ರೆಗಳು. ಯಕ್ಷಗಾನ ಬೇಡ, ಕಾರಂತರ ಕೀರ್ತಿಗೆ ಅವರಿಗೆ ಯಕ್ಷಗಾನ ಬೇಡ, ಯಕ್ಷಗಾನಕ್ಕೆ ಕಾರಂತ ಬೇಕು, ತೆಂಗುತಿಟ್ಟಿಗೆ ಇನ್ನೊಬ್ಬ ಕಾರಂತ ಬೇಕು. ಅಸಾಧಾರಣವಾದ ಐಕಾನಿಕ್, ಅನ್ಬಿಲೀವಬಲ್, ನಂಬಲಿಕ್ಕೆ ಸಾಧ್ಯ ಇಲ್ಲ ಆ ಮನುಷ್ಯ ಎಂತ ಕೆಲಸ. ಪ್ರತಿ ಪತ್ರಕ್ಕೆ ಉತ್ತರ ಅಂತ ಕೆಲವು ಕಾಡಿರುತ್ತೆ, ಇಲ್ಲಿ ಪ್ರಿಯರೇ ನಿಮ್ಮ ಪತ್ರ
ನಿಮ್ಮ ಪತ್ರ ತಲುಪಿತು ಅಂತ ಬರೀದಿಲ್ಲ, ನಿಮ್ಮ ಪತ್ರ ವಿಷಯ ಇಷ್ಟು. ಇನ್ನೊಬ್ರು ಯಾರೋ ಬರೋದು ನೀವು ಹೀಗೆ ಮಾಡಬೇಕು, ಇದೇನೆ ಒಳ್ಳೆಯ ಸಲಹೆ, ಅವರವರು ಹೇಳಿದ್ದೇನೆ, ಅವರವರೇ ಮಾಡಿದ್ರೆ ಊರಿಗೆ ಒಳ್ಳೆಯದು. ಚಂದನ ಕಾರಂತರದ ಅತಿ ಉಪನ್ಯಾಸ ಒಂದು ಪುಣ್ಯ ಪುರುಷರು ಸದಾನಂದ ಸುವರ್ಣರು ನನಗೆ ಆತ್ಮೀಯರು, ತುಂಬಾ ಸಜ್ಜನ, ಸಚ್ಚ ಗುಡ್ ಮ್ಯಾನ್, ಹಾರ್ಟ್ ಟು ಫೈಂಡ್. ಸದಾನಂದ ಸುವರ್ಣರಂತಹ ಸದಾನಂದ ಸುವರ್ಣರನ್ನು ಪಡೆಯುತ್ತಾರೆ, ಅವರನ್ನು ನೆನಪಿಸಿಕೊಳ್ತೇನೆ. ಮತ್ತು लाखों उत्तरांची कहाणी, पांचा उत्तराने सोपान संपूर्ण करतो. मराठीಯಲ್ಲಿ ಮಾತ್ರ ಕಥೆ ಹೇಳಿ ಲಕ್ಷ ಮಾತನ್ನು 5ರಲ್ಲಿ ಮುಗಿಸ್ತೇನೆ. ಕೃಷ್ಣ ಸಂಧಾನ ನನ್ನ PhD ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಹೇಳಬೇಕು. ಮುಂಬೈಗೆ ಸಂಬಂಧ ಇರೋದ್ರಿಂದ ಡಾಕ್ಟರ್ ರಾಮದೇವ್ ಮತ್ತು ಡಾಕ್ಟರ್ ವಿವೇಕ್ ರೈಗಳು ಕಾರಣ. ನಾನು ನೀವು ತಿಳ್ಕೊಳ್ಳಿ, ಫೋಕ್ಲೋರ್ MA ಅಲ್ಲ, ಕನ್ನಡ MA ಅಲ್ಲ, ಫಿಲಾಸಫಿ ಅಲ್ಲ, ಹಿಸ್ಟ್ರಿ ಅಲ್ಲ, ಇಂಗ್ಲಿಷು ಅಲ್ಲ, ಕನ್ನಡವೂ ಅಲ್ಲ. ನನಗೆ ಅದಕ್ಕೆ ಬೇಕಾದ ಕ್ವಾಲಿಫಿಕೇಶನ್ ಸೈನ್ಸ್ ಹೇಗೂ ಅಲ್ಲ, ನಾನು ಕಾಮರ್ಸ್, ಅದೊಂದು ಬಾವಲಿ ಥರ. ಸೈನ್ಸ್ ಆರ್ಟ್ಸ್ ಎರಡೂ ಅಲ್ಲ. ನಮಗೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಬರುವುದಿಲ್ಲ, ಕಾಂಟ್ ರಿಜಿಸ್ಟರ್. ಅವನವರು ಪ್ರಪೋಸ್ ಮಾಡಿದ್ರು, ವಿವೇಕರಿಗಳು ಇಡೀ ಸಿಂಡಿಕೇಟ್ ಮುಂದೆ ವಾದ ಮಾಡಿದ್ರು. 10-20 ಪುಸ್ತಕ ಈಗಲೇ ಅವರು ಬರೆದಿದ್ದಾರೆ, ಅವರಿಗೆ ಕೊಡದೆ ಯಾರಿಗೆ ಕೊಡಬೇಕು. ಸೊ ರೈಗಳನ್ನು ನಾನು ನೆನಪಿಸಬೇಕು. ನನಗೆ ಪ್ರೊಫೆಷನಲ್ ಯಾವ ಪ್ರಯೋಜನವೂ ಇಲ್ಲ. ನನ್ನ PhD ನಾನು ಕಾಮರ್ಸಲ್ಲಿ ಮಾಡಬೇಕಾದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಎಲ್ಲ ನನ್ನ ಆಸೆ ಇದ್ದದ್ದು ಇದು ಮಾಡಬೇಕು ಅಂತ. ಅದಕ್ಕಾಗಿ ಅವರನ್ನು ರೈಗಳನ್ನು ಮತ್ತು ಪುಣ್ಯ ಪುರುಷರು ನನ್ನ ಗೈಡ್. ಮಹೋಪಾಧ್ಯಾಯ, UP ಉಪಾಧ್ಯಾಯರು, ಒನ್ ಆಫ್ ದಿ ಗ್ರೇಟೆಸ್ಟ್ ಲೆಕ್ಸಿಕೋಗ್ರಾಫರ್ಸ್ ಇನ್ ದ ವರ್ಲ್ಡ್. ತುಳು 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 ಅಂತ ಒಬ್ಬ ಹಿಡಿತೇವೆ. ಎಷ್ಟು ಜನ ಹತ್ರ ಉಂಟು ತುಳುವಿಗಟ್ಟು? ಇಡೀ ವಾಲ್ಯೂಮು 5 ಸೇರಿ 500 ರೂಪಾಯಿಗೆ ಸಿಗ್ತಾರೆ ಸ್ವಾಮಿ ಉಡುಪಿಯಲ್ಲಿ. ನನಗೆ ಹೆಮ್ಮೆ ಉಂಟು, ನನ್ನ ಪುಸ್ತಕವೂ ಹಾಗೆ ಮಾರಾಟ ಆಗುವುದಿಲ್ಲ. ಅದು ಹಾಗೆ ನನ್ನ ಕೃಷ್ಣ ಸಂಧಾನ ಪ್ರಸಂಗ ಬರಬೇಕು. ಈಗ ಪರಿಮಳ ಬರ್ತಾ ಉಂಟು, ಕೆಲವರು ಕೇಳ್ತಾ ಇದ್ದಾರೆ. ಲಭ್ಯ ಇದೆ RRCಯಲ್ಲಿ. ನನಗೆ ಫೋನ್ ಮಾಡಿದ್ರು, ನಾನು ಅರೇಂಜ್ ಮಾಡ್ತೇನೆ. ಇಂಟ್ರೆಸ್ಟ್ ಇದ್ದವ್ರು ನೋಡ್ಬೋದು. ಸೆಕೆಂಡ್ ಎಡಿಷನ್ ತರಬೇಕಂತ ಇದ್ದೇನೆ. ಆನ್ಲೈನ್ ಕೂಡ ಮಾಡಬಹುದು, ಸಾಕು. ಕೃಷ್ಣ ಸಂಧಾನ ಪ್ರಯೋಗಗಳನ್ನೆಲ್ಲ ಒಟ್ಟು ಮಾಡಿ, ಹ್ಯಾಂಡ್ ಬಿಲ್ಸು, ಕ್ಯಾಸೆಟ್ಸು, ಆಟ ಆಡೋದ್ರೆ ಎಲ್ಲ ಒಟ್ಟು ಮಾಡಿದರೆ ಒಂದು ಒಳ್ಳೆ ಬ್ಲಾಗ್ ಮಾಡಿ ಎಷ್ಟು ಕೆಲಸ ಮಾಡ್ಬೋದು. ಯಕ್ಷಗಾನ ಆಯುಷ್ಯ ಅಷ್ಟು ಕೆಲಸ ಇದೆ. ನಾನು ರಿಜಿಸ್ಟ್ರೇಷನ್ ಮಾಡಿದೆ, ಆಕ್ಷೇಪ ಬಂತು. ಕೂಡಲೇ ಅಲೇಖರು ಮಾಡಿದ್ರು, ಜೋಶಿಯವರಿಗೆ ಎಲ್ಲೋ ಮಾಡಿದ್ದೀರಿ, ನಾನು MSc ಅವ, ನನಗೂ ಫೋಕ್ಲೋರಲ್ಲಿ ಎಲ್ಲೋ ಮಾಡಿ, ನಾನು ಹಿಸ್ಟ್ರಿ ಅವ, ನನಗೆ ಯಕ್ಷಗಾನದಲ್ಲಿ ಕೊಡಿ. ನೀವೊಂದು 10 ಪುಸ್ತಕ ಬರೆದು ಆಮೇಲೆ ಬನ್ನಿ. ನನ್ನ PhD ರಿಜಿಸ್ಟ್ರೇಷನ್ ಕಥೆ ಇವರಿಗೆ ಭಾಸ್ಕರಗಳಿಗೆ ಗೊತ್ತು. ಸುಮಾರು 900 ಪುಟಕ್ಕೆ ಹಾಕಬಹುದಾಗಿದ್ದ ಪುಸ್ತಕ 340 ನಾನು ಮುಗಿಸಿದೆ. ಸಚ್ ವಾಸ್ಟ್ ಸಬ್ಜೆಕ್ಟ್. ನನ್ನ ಥೀಸಿಸ್ ಅಲ್ಲಿ ಏನಿದೆ ಅಂತ ಮೊದಲು ಹೇಳ್ತೇನೆ. ಪ್ರಸಂಗ ಕೃಷ್ಣ ಸಂಧಾನ ಯಾಕೆ ಅದು ಇಂಪಾರ್ಟೆಂಟ್, ಯಾವಾಗ ರಚನೆ ಆಯಿತು, ದೇವಿದಾಸ ಕವಿ ಅದನ್ನು ರಚನೆ ಮಾಡಿದ್ದು. ಪ್ರಸಂಗ ಪರಿಶೀಲನೆ, ಪುರಾಣ ಪರಿಶೀಲನೆ, ಆಕರ ಪರಿಶೀಲನೆ, ಪ್ರದರ್ಶನ ಪರಿಶೀಲನೆ, ಕಾವ್ಯಾತ್ಮಕ ಅಂಶಗಳು, ವಾದಾಂಶಗಳು ಏನು ಇದೆ ಅದರಲ್ಲಿ, ಮತ್ತೆ ಹೇಗೆ ಹೇಗೆ ಅದನ್ನು ನೋಡಬಹುದು ಅಂತ ನೋಡಿದ್ದೇನೆ. ಅನಂತಮೂರ್ತಿಯವರು ಮಾತಾಡಿದರು, ಇದು ರಿಪತ್ ಮೇಕಿಂಗ್, ಬ್ರೇಕ್ ಥ್ರೂ. ಯಕ್ಷಗಾನದ ಒಟ್ಟು ಸ್ಥಿತಿಗತಿ ಏನು ಗೊತ್ತಾ ನಿಮಗೆ? ತುಂಬಾ ಕಲಾವಿದರು ನಾವು ತುಂಬಾ ಗಂಭೀರವಾಗಿ ಯೋಚಿಸಬೇಕಾದ ವೆರಿ ಸೀರಿಯಸ್ ಮ್ಯಾಟರ್. ಅಕಾಡೆಮಿಕ್ ಯಕ್ಷಗಾನ ಒಂದು ಕಡೆ ಹೋಗ್ತಾ ಉಂಟು, ಅಧ್ಯಯನ ವಿಮರ್ಶೆ ಆಗಿರ್ಬೇಕು, ಹೀಗಿರ್ಬೇಕು, ಆ ಪದ್ಯಕ್ಕೆ ಹಾಗೆ ಕುಣಿಬಹುದಾ, ಹೀಗೆ ಕುಣಿಬಹುದಾ, ಉಕ್ಕರಸದಲ್ಲಿ ಚಾಲು ಕುಣಿತ ಕೊಡಬಹುದಾ, ದಮಯಂತಿಗೆ ವೆರೈಟಿ ನಾಟ್ಯ ಮಾಡಬಹುದಾ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲ, ಜನರು ಬಯಸ್ತಾರೆ ಜನಪ್ರಿಯತೆ ಜನಪ್ರಿಯತೆ ಜನಪ್ರಿಯತೆ, ಹಾಸ್ಯ, ಪ್ರೋ ಪೀಪಲ್, ಥಿಯೇಟರ್ ಜನರ ಕಡೆ ಹೋಗುದು, ಶಾಸ್ತ್ರೀಯತೆ. ಕೆಟ್ಟ ಭರತನಾಟ್ಯವನ್ನು ನಾವು ನೋಡಬಹುದು, ಯಾಕೆ ಶಾಸ್ತ್ರೀಯವಾದ ಚೌಕಟ್ಟಿದೆ. ಬ್ಯಾಡ್ ಭರತನಾಟ್ಯಂ ಕ್ಯಾನ್ ಆಲ್ಸೋ ಬಿ ಎಂಜಾಯ್. ಕೇರಳದ ಸಿನಿಮಾ ಗೊತ್ತಾ ನಿಮಗೆ? ಮಲಯಾಳಂ ಸಾಮಾನ್ಯ ಸಿನಿಮಾ ಕೂಡ ಬಂಡು ತೆಗೆದು ಕಣ್ಣು ಮುಚ್ಚಿ ಯಾವುದೇ ಕೇರಳೀಯ ಸಿನಿಮಾವನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಕಳಿಸಿ. ಎಲಿವೇಟ್ ಯಕ್ಷಗಾನ ಎಲಿವೇಟ್ ಆಗಿ ಅದರ ಶಕ್ತಿಯಿಂದ ಅದು ಇದೆ. ಇವರು ಕಲಾವಿದರ ಸಾಮರ್ಥ್ಯದಿಂದಲ್ಲ, ಕಲೆಗೆ ಒಂದು ಶಕ್ತಿ ಬರ್ತದೆ. ಸಿಸ್ಟಮ್ ಟೇಕ್ಸ್ ಅನುಷ್ಠು ಛಂದಸ್ಸು ಸಂಸ್ಕೃತದಲ್ಲಿ ಹೇಗೆ ಬರೆದ್ರು ಎಂಜಾಯ್. ಆದರೆ ಕಲೆ ಶಕ್ತಿ ಗಳಿಸಬೇಕಾದ್ರೆ ವಿಮರ್ಶಕ ಏನ್ ಹೇಳ್ತಾನೆ ಅಂತ ಕಲಾವಿದ ಕೇಳಬೇಕು. ಕಲಾವಿದರ ಸಂಕಷ್ಟವನ್ನು ವಿಮರ್ಶೆ ನೋಡ್ಬೇಕು. ಆವೇಶ ಸರಿಯಿಲ್ಲ, ಈ ಟೊಪ್ಪಿ ಇಡಬಾರ್ದು, ಅದು ಇಡಬೇಕು, ಆ ಮೇಳದಲ್ಲಿ ಆ ಟೊಪ್ಪಿಯೇ ಇಲ್ಲ ಅಂತ ಮಾಡ್ತೀವಿ. ಪ್ರಾಬ್ಲಮ್. ಇವತ್ತು ದಶಾವತಾರಿಗೆ ಮರಾಠಿಯಲ್ಲಿ ಆಗಿರೋ ಕಥೆ.
ಇಡೀ ಪೆಟ್ಟಿಗೆಗಳೇ ಇಲ್ಲ, ಕಂಪ್ಲೀಟ್ ನಾಟಕ. ಕಲಾವಿದ ವಿಮರ್ಶೆಗಳು ಸಂವಾದ ಮತ್ತು ವಿಮರ್ಶಕ. ನಾವೊಂದು ಬ್ರಹ್ಮನ ಹಾಗೆ ಸರ್ವಜ್ಞ ಪೀಠ ಅಲ್ಲ, ನಮಗೂ ವಿಮರ್ಶೆ ಬೇಕು. ವಿಮರ್ಶೆ ಹೊರ ವಿಮರ್ಶೆ, ನಾವು ಆಚಾರ್ಯ ಪೀಠ ಅಲ್ಲ. ನಮ್ಮನ್ನು ನೀನು ಹೇಳಿ ಸರಿ ಇಲ್ಲ ಹೇಳಬೇಕು, ಯಾಕೆ ಸರಿ ಇಲ್ಲ ಅಂತ ಹೇಳಬೇಕು. ಸಂವಾದ ಏರ್ಪಡಬೇಕು. ಕಾರ್ಯತ್ರ ಮಾಡಿದ ಕೆಲಸ ಅಲ್ಲಿಂದ ನಮ್ಮಲ್ಲಿವರೆಗೆ ಗಾಳಿಯಲ್ಲಿ ಗುದ್ದಾಟ, ಕಾನೂನದ ಬೆಳದಿಂಗಳಂದದೆ ವ್ಯರ್ಥವಾಗಿದೆ. ಹೇಗೆ ಜೋಡಿಸುವುದು? ಕಲಾವಿದ ಬಂದು ಗೋಚಿಗೆ ಕೂತ್ಕೊಳ್ಬೇಕು ಅಂದ್ರೆ ಅವರಿಗೆ ಬಸ್ಸಿಗೆ ದುಡ್ಡು ಕೊಡುದು ಪ್ರಾಬ್ಲಮ್ ಇದೆ. ಕುಂದಾಪುರದಲ್ಲಿ ವಿಚಾರ ಕೊಡ್ತೀವಿ, ಸುಳ್ಯದ ಅಲ್ಲಿ ಹೋಗುದು ಹೇಗೆ ಕಲಾವಿದ? ಮೇಳಕ್ಕೆ ಓರಿಯಂಟೇಷನ್, ಮೇಳಕ್ಕೆ ಲೈಬ್ರರಿ ಕೊಡಬೇಕು, ಮೇಳದಲ್ಲಿ ಲೈಬ್ರರಿ ಕ್ರಿಯೇಟ್ ಮಾಡಬೇಕು. ಕಲಾವಿದನ ವೆಲ್ಫೇರು, ಶಕ್ತಿ ತುಂಬಿಸುವುದು ಒಳ್ಳೆ ಕೆಲಸ. ಒಂದು ಮಾತು ನಾನು ಎಲ್ಲ ಟ್ರಸ್ಟ್ ಫೌಂಡೇಶನ್ಸ್ಗೆ ಹೇಳೋದು, ಒಳ್ಳೆ ಕೆಲಸ ಮಾಡ್ತೀನಿ, ಮನೆ ಕಟ್ಟಿಕೊಡಿ, ಹಣ ಕೊಡಿ, ಆಪತ್ ಸಹಾಯ ಕೊಡಿ, ಕ್ವಾಲಿಟಿಯ ಮನೆ ಕೊಡಿ. ಯಕ್ಷಗಾನ ಕಲಾವಿದನಿಗೆ ಸಹಾಯ ಅಲ್ವಾ? ಹೌದಲ್ಲ? ಯಕ್ಷಗಾನ ಕಲಾವಿದ ಆಗಿರ್ಬೇಡ, ಮೇ ಬಿ ಸೀರಿಯಸ್. ನಾನು ಸ್ವಲ್ಪ ಕಟುವಾಗಿ ಹೇಳ್ತೇನೆ, ನನಗೆ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನನ್ನ ಕೃಷ್ಣ ಸಂಧಾನ ಪ್ರಾಕ್ಟಿಕಲ್ ಆದ ಅಪ್ಲಿಕೇಶನ್. ನಾನು ಅದನ್ನು ಆರಿಸಿಕೊಳ್ಳಿಕ್ಕೆ ಕಾರಣ ಏನು? ಒಂದು ಕನ್ವೀನಿಯನ್ಸ್. ಉಳಿದವರಿಗೆ 5-10 ವರ್ಷ ಫೀಲ್ಡ್ ವರ್ಕ್ ಮಾಡೋ ಕೆಲಸ ಹೋಗಿ ಕೇಳಿ, ನಾನು ಲೈಫ್ ಲಾಂಗ್ ಮಾಡಿದ್ದೆ. ಅದು ಅರ್ಥ ಹೇಳೋದಂದ್ರೆ ಏನು? ಬಾಯಿ ಬಂದ ಮಾತು ಅಂದ್ರೆ ಪ್ರಿಪೇರ್ಡ್ ಅಲ್ಲ, ಸದ್ಯಕ್ಕೆ ಅರ್ಥ ಹೇಳುದು. ಸಂಧಾನದ ಎಲ್ಲ ಪಾತ್ರಗಳನ್ನು ಹೇಳ್ತೇನೆ, ಎಲ್ಲ ನನ್ನ ಕಲಾವಿದರೊಟ್ಟಿಗೆ ಹೇಳಿ ಸಾಮಗ್ರಿಯಿಂದ ತೊಡಗಿ ಇವತ್ತಿನ ಜೂನಿಯರ್ಸ್, ಪ್ರಾಯದಲ್ಲಿ ಜೂನಿಯರ್ಸ್, ಯೋಗ್ಯತೆಯಿಂದ ಅಲ್ಲ, ಅವರೊಟ್ಟಿಗೆ ಬೇರೆ ಬೇರೆ ಪಾತ್ರಗಳನ್ನು ಸಂಧಾನದಲ್ಲಿ ಹೇಳಿದೆ. ದ್ರುಪದ ಪುರೋಹಿತ, ಬಲರಾಮ, ದ್ರೌಪದಿ, ವಿದುರ, ಸಂಜಯ, ಕರ್ಣಭೇದದ ಕರ್ಣ, ಕೃಷ್ಣ ಅಂತ ಹೇಳಿದ್ದೇನೆ. ಒಂದು ಕಾರಣ ಮನಸ್ಸಲ್ಲಿ ನೋಡಿಸಿತ್ತು. ಕೃಷ್ಣ ಸಂಧಾನದ ವಸ್ತುವನ್ನು ನೋಡಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದು ಹೇಳೋ ಮೊದಲು ಇತ್ತೀಚೆಗೆ ನಾನು ಹೇಳಿದ ಮಾತನ್ನು ಪುನಃ ಹೇಳುತ್ತೇನೆ. ಭಾರತ, ಭಾಗವತ, ರಾಮಾಯಣ ನೋಡಿದರೆ ರಾಮಾಯಣದ ಅಡಿಷನ್ ಅಯೋಧ್ಯಕಾಂಡ, ಇಡೀ ಕಂಪ್ಲೀಟ್ ಮಹಾಕಾವ್ಯವೇ ಮುಗಿಯಿತು. ಅಯೋಧ್ಯ ಅಷ್ಟಿದೆ ಅದರಲ್ಲಿ. ಅರಮನೆ ಪಾಲಿಟಿಕ್ಸು, ಗಂಡ 3 ಹೆಂಡತಿರೋ ಅವಸ್ಥೆಗಳು, ಪಟ್ಟ ಮಾಡಬೇಕೋ ಬೇಡೋ, ಅಣ್ಣ ತಮ್ಮನನ್ನು ನಂಬಬೇಕೋ ಬೇಡೋ. ಭರತನಿಲ್ಲ, ಒಳ್ಳೆ ಸಮಯ ಪಟ್ಟಾಭಿಷೇಕಕ್ಕೆ ಅಂತ ದಶರಥ ಹೇಳ್ತಾರೆ. ಎಸ್, ದಶರಥನಿಗೆ ಸಂಶಯ ಇತ್ತು ಭರತನ ಮೇಲೆ, ಆದರೆ ಭರತ ಹಾಗಿರಲಿ. ದಟ್ ಇಸ್ ದ ಬ್ಯೂಟಿ. ವಿಧಿ ಮನುಷ್ಯ ಪ್ರಯತ್ನ, ದೈವ ವಿಧಿ. ರಾವಣ 10 ಮುಖ, ಅದರ ಬುಡದ ಮುಖ ಅಯೋಧ್ಯೆ. ಬುಡದಲ್ಲ ಅಂತಲ್ಲ, ರಾಮಾಯಣದ ಅಡಿ ಚಂದ, ಭಾಗವತದ ಮುಡಿ ಚಂದ, ದಶಮಸ್ಕಂದ. ಕೃಷ್ಣ, ಕೃಷ್ಣ ಲೀಲೆ, ಗೋಪಿಗೆಯರ ಕಥೆ, ಕಂಸವಧೆ, ಕಂಸಗಳ ವಧೆ ಎಲ್ಲವೂ. ಮಹಾಭಾರತ ನಡು ಚಂದ, ನಡು ಚಂದ ಇದೆ ಅಲ್ಲ? ಮನುಷ್ಯರ ಗಂಡಸರದಲ್ಲ. ಹೇಗೆ ಉದ್ಯೋಗ ಪರ್ವ ನಡು 5ನೇ ಪರ್ವ, ಆದರೆ ಒಟ್ಟು ಗಾತ್ರದಲ್ಲಿ ಮಧ್ಯದಲ್ಲಿ ಬರ್ತದೆ. ಭಾರತ ಸಾರ ಉದ್ಯೋಗ, ಕವಿಗಳು ಹೇಳಿದ ಮಾತು, ನಾನು ಹೇಳಿದ್ದಲ್ಲ. ಭಾರತದಲ್ಲಿ ಸಾರ ಉದ್ಯೋಗ, ಸಾರ ಉದ್ಯೋಗ, ಉದ್ಯೋಗ, ಯುದ್ಧೋದ್ಯೋಗ, ಸಂಧಾನ ಮಾಡಬೇಕು ಬೇಡುವ, ಇಡೀ ಧರ್ಮ ಸಂಕಟವನ್ನು ಬಿಂಬಿಸುವ ಅದ್ಭುತವಾದ ಕಥಾನಕ ಉದ್ಯೋಗ ಪರ್ವ. ನನ್ನ PhD ಉದ್ಯೋಗಕ್ಕೂ ಅದೇ ಪರ್ವ ಆಯಿತು. ಹಾಗೇ ಈ ವಸ್ತುವಿನ ಮಹತ್ವ ಏನು ಅಂದರೆ, ಇಡೀ ಕಥೆಯಲ್ಲಿ ವಿದುರ ಮತ್ತು ಸರಸ್ಸು ಜಾತಿಯ ಭಾಗಗಳನ್ನು ಬಿಟ್ಟರೆ ಸ್ವಲ್ಪ ಡಿವಿಯೇಷನ್. ಇವತ್ತು ಬಾಲಕೃಷ್ಣ ನಮ್ಮನ್ನು ತಂಡ ಆಗಿದೆ, ರೋಡ್ ಚೇಂಜ್ ಮಾಡಿ ಹೈವೇ ಬದಲಾಯಿಸಿ 48 ವಿದುರ ಅದು ಕಥೆಗೆ ಹೊರಗೆ. ಅಣ್ಣ ತಮ್ಮಂದ್ರ ಜಗಳಕ್ಕೆ ಸಂಬಂಧವೇ ಇಲ್ಲ. ನೋಡಿದ ಕಣದಣಿಯ ಚಿನ್ಮಯನ ಮೂರ್ತಿಯ, ಇನ್ನೊಂದು ಸರಸ್ಸು ಜಾತಿಯ ಬಿಟ್ಟರೆ ಇಡೀ ಕಥೆಯಲ್ಲಿ ಇರುವುದು ಏನು ಗೊತ್ತಾ? ಬಂದು ರಾಜಿ ಮಾಡಬೇಕು, ಸೇಡು ತೀರಿಸಬೇಕು, ಕ್ಷಮೆ ದೊಡ್ಡದ, ವಸ್ತ್ರಾಪಾರ ಮಾಡಿದವರನ್ನು ಕ್ಷಮಿಸಬೇಕಾ? ದುಷ್ಟರಿಗೆ ಕ್ಷಮೆಯ, ದುಷ್ಟರಿಗೆ ಕ್ಷಮೆ ಒಂದು ವಾರ. ಶಿಷ್ಟರಿಗೆ ಕ್ಷಮೆ, ದುಷ್ಟರಿಗೆ ಅಲ್ಲ ಕ್ಷಮೆ ಬಿಡಬೇಕು. ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಇಲ್ಲ ಗೊತ್ತುಂಟ? ನಿಮ್ಮನ್ನು ಇನ್ಸಲ್ಟ್ ಮಾಡಿದವನು ಮನೆಗೆ ಹೋಗಿ ಚಾ ಕುಡೀರಿ, ಗ್ರೇಟೆಸ್ಟ್ ಪನಿಷ್ಮೆಂಟ್.
ನಾನು ಪನಿಷ್ಮೆಂಟಿಗೆ ಹಾಗೆ ಮಾಡ್ತೇನೆ ಆದಷ್ಟು. ಆದ್ರೂ ನಾನು ತುಂಬ ಜಗಳವನ್ನು ಮಾಡಿದ್ದೇನೆ. ಜಗಳವನ್ನು ಶಮನಗೊಳಿಸುವುದು ಸಾರ್ವತ್ರಿಕವಾದ ಸಂದೇಶ. ಅಂತಾರಾಷ್ಟ್ರೀಯವಾಗಿ ಇವತ್ತು ಗಾಜಾದಲ್ಲಿಯೂ ಬೇಕು, ಕಾಶ್ಮೀರದಲ್ಲಿ ಬೇಕು, ಇರಾಕ್ನಲ್ಲಿ ಬೇಕು. ಒಂದು ವಿಶ್ವ ಸಂದೇಶ ಇದೆ, ಯಕ್ಷಗಾನದ ವಿಶ್ವ ಸಂದೇಶಗಳು. ಹರಿಶ್ಚಂದ್ರನ ಕಥೆ ತಿಳಿಲಿಕ್ಕೆ ನಿಮಗೆ ಭಾರತೀಯ ಪುರಾಣ ತಿಳಿಬೇಕು ಅಂತಿಲ್ಲ. ಒಬ್ಬರ ಸಂಕಷ್ಟ, ಹೆಂಡತಿ ಮಕ್ಕಳಲ್ಲಿ ಮಾರೋಪರಿಸ್ಥಿತಿ, ಕಡೆಗೆ ವಿಶ್ವೇಶ್ವರ ದರ್ಶನ, ನಳದ ಮಯಂತಿ, ಯತನಾಯಾಸವಿದು, ವಿಖ್ಯಾತನಲ್ಲ ನಳದು. ಒಬ್ಬ ಮನುಷ್ಯನ ಏಳು ಬೀಳುಗಳಿರಿ, ಬಟ್ಟೆ ಅಯ್ಯೋ ಬಟ್ಟೆನೇ ಕಚ್ಚಿಕೊಂಡು ಹೋಗ್ತದೆ ಪಕ್ಷಿ. ಸಮಾಪನ್ನ ವಿಪತ್ತಿ ಕಾಲೇ ದೇವಪಿಪಂ ಸಾಮಾನ್ಯ ನೀವು. ಕಷ್ಟ ಬಂದ್ರೆ ಬಹಳ ಕಷ್ಟವೇ. ನಳದಂತಹ ನಳನಿಗೆ ಆಗಾಯ್ತು, ನನಗೇನು ಕಷ್ಟವೇ. ಈ ಸಂದೇಶ ತಿಳಿಲಿಕ್ಕೆ ಕರ್ಣನ ಕಥೆ ಆಗಲ್ಲ. ನಿಮಗೆ ಕರ್ಣನ ಬ್ಯಾಲೆ ಮಾಡಿ ಅಮೆರಿಕದಲ್ಲಿ ತೋರ್ಲಿಕ್ಕೆ ಕಟ್ಟ. ಯಾಕೆ ಕರ್ಣನ ಕಟ್ಟ, ಕರ್ಣ ಯಾಕೆ ಸೋತ ಅದೆಲ್ಲ ಗೊತ್ತಿಲ್ಲ. ಗದಾಪರ್ವ ನಾವು ಎಂಜಾಯ್ ಮಾಡಿದ ಅಷ್ಟು ಇಂಗ್ಲೆಂಡ್ ನಾವು ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಂಧಾನ ಹಾಕಲ್ಲ. ಸಂಧಾನ ಕ್ಯಾನ್ ಬಿ ಎಂಜಾಯ್ಡ್ ಬೈ ಎನಿ ಕಮ್ಯುನಿಟಿ. ಇಡೀ ಕಥೆ ನೋಡಿ. ಪರಿಣಯದಲ್ಲಿ ಬಂದು ಸರವಾರಿ ಪಾಂಡವರ ಬೇರೆ ವಿರಾಟ್ ರಾಯದಲ್ಲಿ ಮೀಟಿಂಗ್ ಆಗ್ತದೆ. ಕೌನ್ಸಿಲ್ ಏನು ಮಾಡುವ, ಕೌರವ ತಪ್ಪೇನು ಕೌರವನಲ್ಲಿ ಸಿಕ್ಕಿದ್ದನ್ನು ಯಾರು ಮುಳುಗಿಸದೆ ಬಿಡ್ತಾರೆ. ಸಿಕ್ಕಿದ ಮುಡ್ಬೇರ ನೋಡುವ, ಸರಿ ಮಾಡುವ, ಆಯ್ತು ನೀವು ಒಬ್ಬರನ್ನು ಕಳಿಸಿ. ವಿವೇಕಿಯೋರ್ವರ ನಟ್ಟಿ ಗುರುರಾಯನೋ ಕ್ಷತಿಯ ಕೇಳುವುದು. ವಿವೇಕಿಯನ್ನು ಕಳಿಸಿ. ಇದು ಆರಂಭ. ಸಂಧಾನ ಮುರಿದು ಪಾಂಡವರಲ್ಲಿ ಬಂದು ಕೃಷ್ಣ ಹೇಳುವಲ್ಲಿಗೆ ಮುಕ್ತಾಯ. ಮತ್ತೆ ಕರ್ಣ ಭೇದ ಹೇಗೂ ಸಂಧಾನ ಮುರಿಯಿತು, ಇನ್ನು ಪಕ್ಷ ಗಟ್ಟಿ ಮಾಡಬೇಕು. ಯಾರು ಸಿಗ್ತಾರೆ? ಚಕ್ರ ಶಿಂದೆ ಎಲ್ಲಿದ್ದಾರೆ ನೋಡಿ, ಬೇಕಲ್ಲ ಗಂಡು ಮಗ ಶಿಂದೆ. ಜಿಂಕ್ಸ್ ಇಡೀ ಕಥೆ. ಪಾಲಿಟಿಕ್ಸ್, ಸ್ವಲ್ಪ ಎಕನಾಮಿಕ್ಸ್, ಫ್ಯಾಮಿಲಿ, ಪುರೋಹಿತ ಹೋಗ್ತಾರೆ. ಇನ್ನು ಅದರ ಅರ್ಧ ರಸ ಏನಿತ್ತು ಕರುಣದಲ್ಲಿ ಮನ್ನಿಸುವುದು. ಇಷ್ಟೇ ಹೇಳು ಸೂಚನೆ. ಏನಾದರೂ ಮೊದಲೇ ಕೊಡಬೇಕಿತ್ತು, ಗಂಟು ಮುಳುಗಿಸಬಾರ್ದು, ಬೇಗ ಕೊಡಬೇಕು. ಧರಣಿಯ ಪಾರ್ಥಿವರ ಸೋತ ಮಾರಿ ಅಲಿಗಡೆ ದುರದಳಂ ಜಯಿಸಿಕೊಂಬುದಿಲ್ಲ. ಧರಣಿಯನ್ನು ಪಾರ್ಥಿವರು ಸೋತಿದ್ದಾರೆ, ಹೊಡೆದಾಟ ಮಾಡಲಿಲ್ಲ. ಅಗ್ರಿಮೆಂಟ್ ಅದು ಲೆಕ್ಕ ಇಲ್ಲ. ಪಾಲಿಟಿಕ್ಸ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ನಿನ್ನೆ ಹೇಳಿದ್ದನ್ನು ನಿರಾಕರಿಸುವುದೇ ರಾಜಕೀಯ. ಪಾಲಿಟಿಕ್ಸ್ನ ದೊಡ್ಡ ಬಂಡವಾಳ ಸುಂದರವಾದ ಸುಳ್ಳುಗಳೇ. ಸುಂದರವಾದ ಸುಳ್ಳುಗಳೇ ಪ್ರೇಮ ಮತ್ತು ರಾಜಕೀಯದ ದೊಡ್ಡ ಬಂಡವಾಳ. ಪ್ರೇಮನಿಗೆ ಸುಂದರವಾದ ಸುಳ್ಳುಗಳು. ನೀನೆಷ್ಟು ಚಂದ, ಚಂದ್ರನ ಹಾಗೆ, ಕಮಲದ ಹಾಗೆ, ಒಟ್ಟಿಗೆ ಮಾರ್ಕೆಟ್ಗೆ ಹೋಗುವಾಗ ಇಲ್ಲ ಅದು ಬಂದು ಹೇಳ್ತಾನೆ. ಅವರವನು ಕೃಷ್ಣನ ಮನೆಗೆ ಹೋಗ್ತಾರೆ. ಕೃಷ್ಣ ಎಷ್ಟು ದೊಡ್ಡ ಪೊಲಿಟಿಕಲ್ ಪವರ್ ನೋಡಿ. ಗೊಲ್ಲ ಗೋಪಾಲಕ ಕಾಯೋ ಕೈ ಕಂಜಿ ಬೇಕು. ಯಾರು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಂತ ನಿರ್ಣಯ ಮಾಡೋ ಮನೆ ಒಳಗೆ ಹೋಗ್ತಾರೆ ಅವರು. ಧರ್ಮರಾಯನಿಗೆ ಗೊತ್ತಾಗ್ತದೆ, ಅರ್ಜುನನ್ನು ಓಡಿಸ್ತಾನೆ. ಇಂಟೆಲಿಜೆನ್ಸ್ ಈಗಿನಾಗಲ್ಲ, ಅದಕ್ಕಿಂತ ಫಾಸ್ಟ್ ಇದ್ದಾಗ. ಕಾಲ್ಬುಡದಲ್ಲಿ ಅರ್ಜುನ, ದುರ್ಯೋಧನ ಬಿಡ್ತಾನ, ಅಲ್ಲಿಯೂ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಗ್ರೇಟ್ ಅಲ್ಲ? ಸಿಂಹಾಸನ ಬಿಡುದಿಲ್ಲ, ಬಿಟ್ಟರೆ ಒಟ್ಟಿಗೆ ಇಬ್ಬರು ಬೀಳುವುದೇ. ಇದು ಯಾವಾಗ ಬಂದ್ರಿ? ಬಾವ ಚಂದ, ಏನು ಬಂದ್ರಿ? ಹೀಗೆ ಸೌಖ್ಯವು. ನಾವು ಜಗಳ ಮಾಡಿ ಮುಗಿಸುವುದಂತೂ ಅಯ್ಯೋ ಬೇಡ. ಧರಣಿಗೋಸುಗ ನೀವು ಸೋದರರು ಅಳಚುವಿರೇಕೆ, ಭೂಮಿಯ ಸ್ಥಿರವದಾರಿಗೆ ನೀವು ಪಾಂಡವರ ರಕವಿರ ನಾವು ಹರುಷ ಬಂದವು ಸರ್ವಥಾ ಸಂಗಾರವ ಬೇಡ ಈ ನಿನಗೆ ಸಾರಿದೆ ಮರಳಿ ಹರಿಹಂಚಾದರೆಂಬ ಅಪಕೀರ್ತಿಬಹುದು. ಮತ್ತೆ ಕವಿಗಳು ಕೃಷ್ಣನ ನಾಟಕ ಅಂತ ಹೇಳಿದ್ದಾರೆ. ಮೂಲ ಭಾರತ ಕೃಷ್ಣನ ನಾಟಕ ಅಲ್ಲ. ಪ್ರಾಮಾಣಿಕವಾಗಿ ಪಾಂಡವ ಕೌರವರಿಗೆ ಸಂಧಾನ ಆಗಬೇಕು, ರಾಜ ಆಗಬೇಕು ಅಂತ ಹಾರ್ದಿಕವಾಗಿ ಬಯಸಿದ್ದರು. ಅವ್ರು ಹೇಳ್ತಾನೆ, ಭಾವ ನೀನು ಹೇಳುದು ಸರಿ, ಪುಸ್ತಕದಲ್ಲಿ ಬರಲಿಕ್ಕೆ ಒಳ್ಳೆಯದು. ಈಗ ಹಾಗೆ ಡಿಸೈಡ್ ಮಾಡಿದ್ದೇವೆ, ನಿರ್ಣಯಿಸಿದ್ದೇವೆ, ಮುಂದೆ ನೋಡು, ನಿನ್ನ ಸಹಾಯಕ್ಕೆ ಬಂದಿದ್ದೇವೆ, ಏನು ಕೊಡ್ತೀವಿ? ಚಕ್ರ ಎತ್ತುವುದಿಲ್ಲ, ಶಕ್ತಿ ಇಲ್ಲ. ಶಕ್ತಿ ಇಲ್ಲ ಅಲ್ಲ,
ಅಣ್ಣ ತಮ್ಮಂದ್ರ ಜಗಳದಲ್ಲಿ ನಾನು ನೇರ ಶಸ್ತ್ರ ಎತ್ತಿ ಯುದ್ಧ ಮಾಡೋದು. ಬ್ಯಾಡ್ ಬ್ರದರ್ಸ್ ಫೈಟಿಂಗ್ ಅಂಡ್ ಬ್ರದರ್ ಇನ್ ಲಾ ಪಾರ್ಟಿಸಿಪೇಟಿಂಗ್ ಡೈರೆಕ್ಟ್ಲಿ. ತಪ್ಪು ಬಲರಾಮ ತೀರ್ಥಯಾತ್ರೆ ಗೆದ್ದುವಲ್ಲ ಕೃಷ್ಣ, ನಿನಗೆ ಗೊತ್ತುಂಟು ಯಾರು ಗೆಲ್ತಾರೆ ಅಂತ. ನನ್ನ ಶಿಷ್ಯ ದುರ್ಯೋಧನ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಪಾಂಡವರ ನ್ಯಾಯ ಎದುರು ನೀ ಸರಿ ಮಾಡಿ. ಒಂದು ರೀತಿ ಎಸ್ಕೇಪಿಸಮ್ ಕೂಡ ಇದೆ ಉದ್ಯೋಗ. ಧರ್ಮರಾಯ ಕಾದಿರ್ತಾನೆ, ಕೃಷ್ಣ ಬರ್ತಾನೆ, ಎಷ್ಟು ಪ್ರೀತಿ ಪಾಂಡವರ ಮೇಲೆ. ಆದರೂ ಧರ್ಮರಾಯನಿಗೆ ಸಂಶಯ ಉಂಟು, ಬರ್ತಾನೋ ಇಲ್ಲೋ. ಸಂಶಯ ಎಲ್ಲಿ? ಪ್ರೀತಿ ಇರುವಲ್ಲಿ ಸಂಶಯ ಹೆಚ್ಚು. ಹೊರವೂರಿಗೆ ಹೋದ ಗಂಡ ಬಸ್ಸಿನಲ್ಲಿ ಬರುವ ಗಂಡ ಹೇಳ್ತಾಳೆ, ಮೆಲ್ಲ ಬನ್ನಿ. ಎಂತದ್ದು ಮೆಲ್ಲ ಬರ್ಲಿಕ್ಕೆ ಬಸ್ ಬಿಡುದು ನಾನು? ಪ್ರೀತಿ ಕಾರಣ. ಬಂದ್ಯಾ ಕೃಷ್ಣ, ನಾವು ಗೆದ್ದ ಹಾಗೆ. ಬರುದು ಹೇಗೆ? ನರಗೆ ಸಾರಥಿಯಾದ ಒಲಿದರ್ಜುನಗೆ ಮೊರಬೇಕು, ನಂಬಿದವರಿಗೆ ತನ್ನ ತೆತ್ತಿಯ ನೆಂಬ ಬಿರುದನ ಮೆರೆಯೇ ಹೊರೆಯೇ ಭಕ್ತ ಕುಟುಂಬಿ ಸಾರಥಿಯಾದ ಒಲಿದರ್ಜುನಗೆ ಮೊರವೇ. ನರನಿಗೆ ಸಾರಥಿ ಅಲ್ಲ, ನರರಿಗೆ ಸಾರಥಿ. ಮನುಷ್ಯರೆಲ್ಲ ಪಾಂಡವರ ಮಾರ್ಗದಲ್ಲಿದ್ದರೆ ನಮ್ಮ ಹೃದಯದಲ್ಲಿ ಸಾರಥಿಯೇ. ದುರ್ಯೋಧನ ಹೇಳ್ತಾನೆ, ಎಂಥದ್ದು ಏನೂ ಇಲ್ಲ, ಕೃಷ್ಣ ಯುದ್ಧ ಮಾಡುವುದಿಲ್ಲ. ಈಗ ಗಾಡಿ ಹೊಡಿತಾರೆ ಪಾಂಡವರು. ನಾನು ಹೇಳುವುದು, ನಾನು ಕೌರವ ಹೇಳುವಲ್ಲ. ಕೌರವ ನಮ್ಮಲ್ಲಿ ಸಂಧಾನದ ಕೌರವ ಯಾಕೆ ಮೆಚ್ಚುಗೆ ಆಗ್ತಾರೆ ಅಂತ ನೋಡಿದ್ದೀರಾ ನೀವು? ಕೃಷ್ಣ ಮೆಚ್ಚಿಸ್ಲಿಕ್ಕೆ ಆಗ್ತಾ ಜನರಲ್ಲಿ. ದುರ್ಯೋಧನ ಪಾತ್ರ ಮೆಚ್ಚಿಸ್ಲಿಕ್ಕೆ ಸುಲಭ, ಯಾಕೆ ಹೇಳಿ? ನಮ್ಮಲ್ಲಿ ಕೌರವನ ಅಂಶ ಹೆಚ್ಚಿಗೆ. ದುಷ್ಟತನ ಖುಷಿಯಾಗಿ ಪ್ರಾಣ್ ವಾಸ್ ಮೋರ್ ಲೈಕ್ ದನ್ ರಾಜೇಶ್ ಖನ್ನಾ. ಕರೆಕ್ಟಾ? ಈಗ ಸಿನಿಮಾದಲ್ಲಿ ಖಳನಾಯಕ ಯಾಕಿಲ್ಲ ನೋಡಿದ್ದೀರಾ? ಆಲೋಚನೆ ಮಾಡಿದ್ದೀರಾ? ನೋಡಿ, ಒಂದು ವಿಲನ್ ಎಂಬ ಪಾತ್ರವೇ ಇಲ್ಲಲ್ಲ. ಕ್ಯಾಬರೆ ಮತ್ತು ವಿಲನ್ ಇಲ್ಲ. ಯಾಕೆ? ಹೀರೋಗಳ ವಿಲನ್ನ ಎಲ್ಲವನ್ನು ಮಾಡಿ. ಕ್ಯಾಬರೆ ಯಾಕಿಲ್ಲ? ಹೀರೋಯಿನ್ ಇರುವುದಕ್ಕೆ. ಕಲೆಯಿಲ್ಲದ ಪರಿವರ್ತನೆ ಗಂಭೀರವಾಗಿ ಭಾರತೀಯರು ಯೋಚಿಸಬೇಕು. ಮೊದಲು ದುಷ್ಟತನ ಎಲ್ಲ ಖಳನಾಯಕ ಮತ್ತು ಅವನಿಗೊಬ್ಬ ಅಸಿಸ್ಟೆಂಟ್ ಖಳನಾಯಕ ಇಲ್ಲ, ವೀರಪ್ಪನ್ ಮತ್ತು ನಂಬಿಯ, ಪ್ರಾಣ್ ಮತ್ತು ಪ್ರೇಮ್ ಚೋಪ್ರಾ. ಈಗ ಖಳನಾಯಕ ಬೇಡ ಸಿನಿಮಾ. ಎಲ್ಲ ಕಲರ್ ಡ್ರೆಸ್ಸು ಹುಚ್ಚರಾಗಿ ಮಾಡುದು ಅಂತ ಅವನೇ ಮಾಡ್ತಾನೆ. ಪ್ರೇಮ ಗೀತೆಯಲ್ಲಿ ಖಳನಾಯಕ ಒಂದು ಹಿಡಿಕಲಿ ಬಂತು, ನೋಡಿದ್ದೀರಾ? ಹಳೆ ಸಿನಿಮಾಗಳಲ್ಲಿ ಮರದ ಬುಡದಲ್ಲಿ ಅವ ಹೇಗೆ ಬಂದ ಅಂತ ಕೇಳಬೇಡಿ, ಕಥೆ ಅಲ್ಲ. ಈಗ ಇಣುಕುವುದೇ ಬೇಡ, ಇಣುಕು ನೋಡುವಂಥದ್ದು ಏನಿಲ್ಲ, ಎಲ್ಲ ಪ್ರಕಟ. ಕಲೆ ಬದಲಾದ ಹಾಗೆ ಸಮಾಜದ ರಿಫ್ಲೆಕ್ಷನ್ ಬದಲಾದ. ಇದನ್ನು ಕೂಡ ಉದ್ಯೋಗ ಬರುವಾಗ ನನಗೆ ಬಲರಾಮನನ್ನು ದನ ಕಳಿಸಿ ತೀರ್ಥಯಾತ್ರೆಗೆ ಹೋಗುವ ಮಾಡಿದ ಅಂತ ತುರಂಗ ಭಾರತದ ಆಧಾರದಲ್ಲಿ ದೇವಿದಾಸ ಬರೆದಿದ್ದಾರೆ. ದೇವಿದಾಸ 1800 ಕವಿ, ತುಂಬಾ ಬ್ರಿಲಿಯಂಟ್. ಇಡೀ ಕುಮಾರವ್ಯಾಸ ತುರಂಗ ಭಾರತವನ್ನು ಒಂದು 300-400 ಪದ್ಯದಲ್ಲಿ ಸೆರೆ ಹಿಡಿದ ಕ್ರಮ ಉಂಟಲ್ಲ, ಇವತ್ತು ಓದ್ತೀವಿ. ಒಂದು ಪದ್ಯ ಹೇಳ್ತೇನೆ, ಅಡವಿಗಟ್ಟಿದ್ದೇನೇನು ಸಹಜಾತರೆಂದೆಂಬ ಒಡಲುರಿ ತಾನಡಗುವರೆ ಕಡು ಹಿತದಲ್ಲಿ ನೀವನ್ಯೋನ್ಯರಾದರೆ ಬಲು ಬೆಡಗು ರಂಜಿಪುದು ರಾಜ್ಯದಲ್ಲಿ. ಎಷ್ಟು ಅರ್ಥ ಹೇಳ್ಬೋದು? ನೀ ಮಾಡಿದ ಅಪರಾಧವ ಕ್ಷಮಿಸುತ್ತಲಿ ಆರಾಮದಲ್ಲಿ ತಾಳದ ದಣುವ ತಾ ಮರೆತು ನಿನ್ನೊಳೆಂದು ಸಂಧಿಯನ್ನು ಮಾಡ್ಕೊಂಡು ಆ ಮಹಿಮರು. ಇಲ್ಲಿ ಪಾಂಡವರು ಮಹಿಮರು ಮಾಡಿದೆ. ಧರ್ಮರಾಯನ ಒಂದು ಪದ್ಯ, ಕೃಷ್ಣ ಸಂಧಾನದ ಜೀವ ಪದ್ಯ, ಅದನ್ನು ಬಿಡ್ತೇವೆ ನಾವು. ಏನ್ ಮಾಡ್ತೀವಿ? ಧರ್ಮರಾಯ ಭೀಮ ಬಂಡ ಎದ್ದಿದ್ದಾನೆ, ಅರ್ಜುನಿಗೆ ಮನಸ್ಸಿಲ್ಲ, ದ್ರೌಪದಿಯೇ ಇಂಥದ್ದು ಅಗ್ನಿ ಸಂಭವೇ ಕೌರವರ ರಕ್ತಕ್ಕಾಗಿ ಕಾದಿದ್ದಾಳೆ. ಏನ್ ಹೇಳ್ತಿ? ಅವ್ರು ಏನೇ ಹೇಳಿ, ದೊರೆತನ ಸುಳ್ಳಲಿನ್ನು ಹೇಳೋದು ಯಾರು? ಚಕ್ರವರ್ತಿ. ರಾಜಸೂಯದ ಅವಭೃತ ಸ್ಥಾನ. ದೊರೆತನ ಸುಡಲಿನ್ನು ಬಡತನ ಎನಗ ಕುರುರಾಯ ಸುಖಿಯೆಂದು ಕೇಳಿದರೆ ಸಾಕು. ಯಾವ ಕುರುರಾಯ? ಹೆಂಡತಿಯ ಸೇರಿದ್ರೆ ಅದ ಗಾಂಧೀಜಿ ಅಲ್ಲ, ಧರ್ಮರಾಯ ದೊಡ್ಡವ. ರಾಮನು ರಾವಣನನ್ನು ಕ್ಷಮಿಸಿದ್ದಾನೆ,
ಆದರೆ ರಾಮದೇವರು ಏನ್ ಬೇಕಾದ್ರೆ ಮಾಡು. ಧರ್ಮರಾಯ ಕೌರವನ ಇಂಥ ಕ್ಷಮೆಯಿಂದ ಕೂಡಿದ ಧರ್ಮರಾಯನನ್ನು ಅಪ್ಪಿಕೊಳ್ಳದ ಕೌರವ ಪರಮ ಪಾಪಿ, ಗ್ರೇಟೆಸ್ಟ್ ಪಾಪಿ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಅವನ ಅರ್ಥವನ್ನು ನಾನು ಹೇಳ್ತೇನೆ. ಅಗ್ನಿದೇವಗರದಶ್ಚೈವ ಶಸ್ತ್ರಧಾರಿ ಧನಾಪಹ ಕ್ಷೇತ್ರಕಾರ ಹರಶ್ಚೈವ ಷಡೇತೆ ಆತಸಾಯ. ಅಗ್ನಿದೇವ ಬೆಂಕಿ ಕೊಡೋದು, ಗರದ ವಿಷಾಪ, ಮನೆಯವರ ವಿಷಾಪ. ವಾಟ್ ವಿಷ, ಪಾಯ್ಸನ್. ಇಂದಿರಾ ಗಾಂಧಿಯನ್ನು ಅಂಗರಕ್ಷಕರು ತಂದಾಗ ಕ್ಷೇತ್ರಹಾರಿ ಅಲ್ಲ ಶಸ್ತ್ರಧಾರಿ ನಿಶಸ್ತ್ರದಲ್ಲಿ ಶಸ್ತ್ರ ಹಿಡಿದು ಬರೋದು ಧನಾಪ ಕ್ಷೇತ್ರಧಾರ ಹರಶಿವ, ಭೂಮಿ ಮತ್ತು ಹೆಣ್ಣು ಎಲ್ಲ ಒಬ್ಬೊಬ್ಬರ ಮೇಲೆ ಕೈ ಮಾಡಿದ್ರು ಆತ ತಾಯಿ. 6 ಮಾಡಿದ ವರ್ಲ್ಡ್ ರೆಕಾರ್ಡ್ ಗಿನ್ನೆಸ್ ಎನ್ನುವುದು ಕೌರವ, ಎಲ್ಲ ಅವನೇ ಮಾಡಿದ ಚಾಂಪಿಯನ್. ಛಲದೋಳು ಕೌರವಮಲ್ಲ, ಆಟದೋಳು ಕೌರವ. ಕನ್ನಡ ಕವಿಗಳು ವ್ಯಾಖ್ಯಾನಿಸಿರುವುದು ವೆರಿ ಹಾರ್ಡ್. ಅವರಿಗೆ ರಾಜಕೀಯ ಉಪಸ್ಥಿತಿಯಲ್ಲೇ ಇದೆ, ಬ್ರಿಲಿಯಂಟ್. ಕಣ್ಣಿಗೆ ರಪ್ಪ ದಾನ ಕೊಟ್ಟು ರಾಜ ಯಾರ್ದದು ಅವನದೇ. ಅದೇ ತನ್ನ ಹಿಂದಿನ ತಲೆಮಾರಿನ ರಾಜ್ಯ ಸಮಯದಲ್ಲಿ ಕೊಟ್ಟು ಭೀಷ್ಮರನ್ನು ಸೇನಾಪತಿ ಮಾಡಿದ್ದಾನೆ, ಅಶ್ವತ್ಥಾಮನನ್ನು ತಡವಾಗಿ ಮಾಡಿದ್ದಾನೆ. ಪೊಲಿಟಿಕಲ್ ಫ್ಲಾ ಇದೆ, ಆದರೆ ಬ್ರಿಲಿಯಂಟ್ ಉಪಸ್ಥಿತಿ ಇದೆ. ದುಷ್ಟರಲ್ಲಿ ಕಂಡಾಬಿಟ್ಟೆ ಯೋಗ್ಯತೆ ಉಂಟು. ಕಳ್ಳರಿಗೆ ಪೊಲೀಸರಿಗಿಂತ ಕಳ್ಳರು ಹುಷಾರಲ್ಲ. ನಡೀತು. ಪಾಂಡವರ ಶಿಬಿರದಲ್ಲಿ ವಿಮರ್ಶೆ ಆಯಿತು. ಕ್ಷಮೆ, ಧರ್ಮರಾಯ ಕ್ಷಮಾಪರ. ಸಹದೇವ ಕ್ಷಮೆ ಬೇಡ ಅಂತ ಹೇಳಿಲ್ಲ. ರಿಯಲಿಸ್ಟಿಕ್, ಬ್ಯೂಟಿಫುಲ್. ಒಂದು ಪದ್ಯ ಇಡೀ ಸಂಧಾನದಲ್ಲಿ ಸಹದೇವನಿಗೆ ಒಂದೇ ಪದ್ಯ. ಉಸುರಿದನು ಸಹದೇವ ಸಂಧಿಯ ಬೆಸುಗೆ ಹತ್ತದು, ಕೌರವನ ಕಲ್ಮಶವ ಬಿಡದು. ಸಂಧಾನ ಆಗಬಾರದು ಅಲ್ಲ, ಆಗಲಾರದು. ಆಗಬಾರದು. ಉಪಾಧ್ಯಾಯರೇ ಜೋಶಿಯವರಲ್ಲಿ ನೀವು ರಾಜಿ ಮಾಡಬೇಕು, ಪ್ರಯೋಜನ ಮಾಡಬೇಡಿ ಅಂದ್ರೆ ಪ್ರಯತ್ನ ಆಗುದಿಲ್ಲ, ಕಾಣುವುದೇ. ಮುಂದೆ ಒಂದು ಪದ್ಯ ಸಹದೇವನದ್ದು ಬರೆದ ರೀತಿ ಭೀಮ ದ್ರೌಪದಿಯ ಸಂವಾದ ಟಿಪಿಕಲ್. ಆಧುನಿಕ ಹೌದು, ಪೌರಾಣಿಕ ಹೌದು. ಎಲ್ಲ ಕಾಲಗಳಲ್ಲಿ ಎಲ್ಲ ಮನೆಗಳಲ್ಲಿ ಇರುವ ಗಂಡ ಹೆಂಡತಿ ಸಂವಾದ ಭೀಮ ದ್ರೌಪದಿ ಸಂವಾದ. ಕೋಮಲಾಗಿ ಕೇಳೆ ಮದಗಜ ಗಾಮಿನಿ ಪಾಂಚಾಲೆ ಯಕ್ಷಗಾನದ ಅನುರಣಿಸುವ ಪದ್ಯ. ನಗರಿಯವರ ಕಡತೋಕ ಹಾಡ್ತಾನೆ. ಇವತ್ತು ನಾವು ಸಿನಿಮಾ ಪದ್ಯ ಹೇಳಿದಾಗ ಹಳ್ಳಿಯಲ್ಲಿ ಜನ ಹೇಳ್ತೀವಿ. ನಾವೆಲ್ಲರೂ ಇದಕ್ಕೆ ಒಪ್ಪಿಹೇವು. ಈ ವಿಷಯೋತ್ಸವ ಭಾವಕ್ಕೆ ನಿನ್ನಯ ಭಾವಗಳೇನು ನಿನಗೊಪ್ಪಿಗೆ? ಯಾರು? ಧರ್ಮರಾಯಣದಲ್ಲ, ಭೀಮ. ವ್ಯಾಸ ಭಾರತದ ಭೀಮನ ಹೇಳ್ತಾನೆ, ಏನು ಭೀಮ ಸುಮ್ಮನಿದ್ದಿ? ಹೋಗ್ಲಿ ಸ್ವಾಮಿ, ಯುದ್ಧ ತಪ್ಪೋದಾದ್ರೆ, ಕೋಟಿ ಜನರ ಮರಣ ಉಳಿಯುವುದಾದ್ರೆ, ರಕ್ತಪಾತ ಇಲ್ಲವಾದರೆ, ನನ್ನ ಒಬ್ಬನ ಸೇಡು ದೊಡ್ಡದಲ್ಲ ಕೃಷ್ಣ. ಅವನ ಪ್ರಸಿದ್ಧಿ ಇರುವುದು ಹೇಗೆ? ಯದಿ ಯುದ್ಧಂ ಭವೇ ಭವೇಯು, ಯುದ್ಧವಾದರೆ ಕೌರವನ ತೊಡೆ ಮುರಿಯುತ್ತೇನೆ. ಇವತ್ತಿಗೆ ಬೀಳ್ಕೊಡ್ಬೇಕು ಗೋಕುಲದ ಕಲಾವಿದರು. ದಾಕ್ಷಣ್ಯಕ್ಕೆ ಕೂತವರನ್ನು ಕಟ್ಟೆ ಹಾಕಿದ್ರೆ ಉಪನ್ಯಾಸಕಾರನಿಗೆ ತೊಂದರೆ ಆಗ್ತದೆ. ಇನ್ನೊಂದು ಅರ್ಧ ಗಂಟೆ ಮಾತಾಡ್ತೇನೆ ನಾನು ಬಂದು ಸೇರಿಕೊಳ್ತೇನೆ ಕಲಾವಿದರು. ನಾನು ಬಂದು ಮತ್ತೆ ಗುರುಗೂ ಕೋಪದಲ್ಲಿ ಮತ್ತೆ ಬರೋದಿಲ್ಲ. ದ್ರೌಪದಿಯಲ್ಲಿ ಭೀಮ ಹೇಳ್ತಾನೆ, ಸಂಧಾನ ಮಾಡುವಂತೆ, ಕೃಷ್ಣ ಹೋಗುದಂತೆ, ನಾವು ಯಾಕೆ ಅಡ್ಡ ಬರುದು? ಆಗುದಿದ್ರೆ ಆಗ್ಲಿ. ಸಂಧಿಯೇ ಕಲಿ ಭೀಮ ನಿನಗಾನಂದವೇ, ಕುರು ಭೂಪನೋಡು ಹಿತ ಬಂದುದೆ, ಧರ್ಮಜಗೆ ಪಾರ್ಥಕ ಹನುಮತವೇ. ಚಂದದಲ್ಲಿ ನೀನೊಮ್ಮೆ ನುಡಿ, ಮೊದಲೆಂದ ವಚನವ ಶಿವ ಶಿವ. ಇಂದು ಯತಿತ್ವವನ್ನು ಕೈಗೊಂಡಿದೆ. ಮೊದಲು ಪ್ರತಿಜ್ಞೆ ಮಾಡಿದವರು ಎಲ್ಲಿದ್ರಿ? ಬಂದು ಇಷ್ಟು ವರ್ಷ ಆಗಿದೆ, 5 ಮಕ್ಕಳು ದೊಡ್ಡದಾಗಿದ್ದಾರೆ. ಆದ್ರೆ ಹೆಂಗಸರ ಬುದ್ಧಿ ಅಲ್ಲಿ ಬಿಡ್ಲಿಲ್ಲ ಅವರು. ಕೌರವನಿಗೆ ನಾನೇ ದುರ್ಜನರಾಗಿ, ನೀವೆಲ್ಲ ಒಂದೇ ಮನೆಯವರು, ನಾನು ಬೇರೆ ಮನೆಯವಳು. ನೀವು ಒಂದಾದ್ರಿ, ನನ್ನನ್ನು ಹೊರಗಿಟ್ಟು ಬಿಡಿಸಿದ ಮುಡಿಯನ್ನು ನೋಡಿದ್ದೀರಿ.
ಕೃಷ್ಣನು ಮಾತು ಕೊಟ್ಟಿದ್ದಾರೆ, ನೀವು ಒಬ್ಬರಿಗಾದ್ರೂ ಆಲೋಚನೆ ಇಲ್ವಾ? ದೊಡ್ಡ ಗೌರವ. ಪತ್ರಪಾನ ಮಾಡಿದ ಮನೆ ಕೋಪ ಮಾಡುದಿಲ್ಲ, ನೀವು ತಮ್ಮ ಅಂತ ಹೇಳ್ತೀರಿ. ಕ್ಷಮೆ ಕೊಡ್ಬೇಕಾ ಬೇಡವಾ? ಡಿಸ್ಕಷನ್ ಕೃಷ್ಣನ ಮನೆ ಇದೆ ನಡೀತದೆ. ಕಷ್ಟಪಟ್ಟು ಪಾಂಡವರು ಏಕಾಭಿಪ್ರಾಯ ಮಾಡಿ ಧರ್ಮರಾಯ ಹೇಳ್ತಾರೆ ಕೊನೆಗೆ, ಕೃಷ್ಣ ಎಲ್ಲರ ವಿರೋಧಿಗಳು, ನಾನೊಬ್ಬ, ಹೌದು ನಾನೊಬ್ಬನೇ ಸಂಧಾನದ ಫಲ. ಆದ್ರೆ ಗುರುಕುಲ ತಿಲಕ ಸಂಧಿಯ ಮುರಿದ ನಾನೇ 5 ಗ್ರಾಮ ಕೇಳು, ಅದನ್ನು ಕೊಡ್ಲಿಲ್ಲ. ಕಳೆದ ಮಾತುಗಳ ಕಲಾವನ್ನು ನಿಶ್ಚಯಿಸಿದರು. ಅನಿವಾರ್ಯ ಆದರೆ ಇದ್ದವರು ವಾರ್ ಆಸ್ ದ ಲಾಸ್ಟ್ ರಿಸಾರ್ಟ್. ಮೋದಿಜಿ ಹೇಳಿದಾಗೆ, ವಿ ಹ್ಯಾವ್ ವೆಪನ್ಸ್ ನಾಟ್ ಟು ಯೂಸ್ ಬಟ್ ಟು ಥ್ರೆಟನ್. ಶಸ್ತ್ರ ಹಿಡಿದು ಶಾಂತಿ ಮಾತಾಡಬೇಕು. ಶಾಸ್ತ್ರ ಇಲ್ಲದವರ ಶಾಂತಿಗೆ ಬೆಲೆ ಇಲ್ಲ. ಮನೆಯಲ್ಲಿ ಖಾಲಿ ಆದವನ ಉಪವಾಸಕ್ಕೆ ಬೆಲೆ ಇಲ್ಲ. ಧಾನ್ಯ ಸ್ವೀಟ್ ರಾಶಿ ಇಟ್ಟುಕೊಂಡು ಏಕಾದಶಿ ಮಾಡಿ ಆ ದಿವಸ ಜೋರು ಸ್ವೀಟ್ ಇದ್ದಾಗ ದೊಡ್ಡ ಧರ್ಮ ಯುಗಕ್ಕಿಂತ ಮುಂದೆ ಇದ್ದಾರೆ. ವೈಟ್ ಐಟ್ ಹೊತ್ತುಕೊಂಡು ಕಟ್ಟ ಹೋಗ್ತಾನೆ. ಪ್ರಸಂಗದಲ್ಲಿ ಕೊಡಸು ಮುರಿದುದು, ಸಿಂಹಾಸನ ಬೀಳುತ್ತದೆ. ವಿದುರ ಭಕ್ತಿ ಉಂಟು ನೋಡಿದೆ. ಕುಲಹೀನಗಳು ಮಾತಾಡಿವ ಗೋವಳನ ಟಿವಿಯ ನಾಡೊಳ್ಳರಂಥವ ಕುಡಿತನೆಂಬ ಸಗಾಡ. ಸಿಂಹಾಸನ ಬೀಳುತ್ತದೆ. ಕೃಷ್ಣ ವಿಚಾರಿಸ್ತಾನೆ. ಸಿಂಹಾಸನ ಬೀಳಿಸಿದ ಮೇಲೆ ಸಂಧಾನ ಪ್ರಸ್ತಾವಕ್ಕೂ ದೊಡ್ಡ ಬೆಲೆ ಇಲ್ಲ. ಪ್ರಸಂಗದ ಕೃಷ್ಣ ಯುದ್ಧ ಪ್ರಿಯನೇ. ಕುಮಾರವ್ಯಾಸನ ಕೃಷ್ಣ ಎರಡೂ ಹೌದು. ವ್ಯಾಸನ ಕೃಷ್ಣ ಸ್ಪಷ್ಟವಾಗಿ ಸಂಧಿ ಪ್ರಿಯ. ಒಂದೇ ಕೃಷ್ಣ ಸಂಧಾನದ ವಸ್ತು. ತರಂಗದಲ್ಲಿ ನಾನೊಂದು ಲೇಖನ ಇದೆ, ಕಾಪೀಸ್ ತೆಗಿಸ್ಲಿಕ್ಕೆ ಹೇಳಿದ್ದೇನೆ. ಸ್ಟೂಡೆಂಟ್ಸ್ ಕಾಪೀಸ್ ತೆಗಿಸಿ. ಕೃಷ್ಣ ಸಂಧಾನ ಅಂತ ಒಂದು 6 ತಿಂಗಳ ರಿಸರ್ಚ್ ಮಾಡಿ ನಾನು ಬರೆದದ್ದು. ತರಂಗದಲ್ಲಿ ಬಂದಿದೆ. ಅದು ನನ್ನ ಕೃಷ್ಣ ಸಂಧಾನದ ಉಲ್ಲೇಖವೂ ಅಲ್ಲಿ ಇದೆ. ತುಂಬಾ ವಾದಗಳು ನಡೀತವೆ. ದುರ್ಯೋಧನ ಎಲ್ಲ ವಾದಗಳನ್ನು ಮಾಡಿರ್ತಾರೆ. ಆಳಮಂದ್ರೆ ಅದ್ಭುತವಾದ ವಾದ ಭೂಮಿಯಲ್ಲಿ ಸಂಧಾನದ ಪಾತ್ರಗಳು, ನಿಕಷಗಳು ಕಲಾವಿದರ ಯೋಗ್ಯತೆಗೆ. ಸಂಧಾನದ ಭೀಮ ಹೇಗೆ ಹೇಳ್ತಾನೆ, ವೆಂಕಟ ಶ್ರೇಣಿಯವರು ಭೀಮ, ಅರ್ಕೋ ಸುಬ್ರಾಚಾರ್ಯ ಧರ್ಮರಾಯ, ಸೀತಾರಾಮಯ್ಯನವರ ಭೀಮ ವಿದುರ, ರಾಮದಾಸ್ ಸ್ವಾಮಿಯವರ ಕೃಷ್ಣ ವಿದುರ, ಶ್ರೇಣಿಯವರ ಎಲ್ಲ ಪಾತ್ರಗಳು. ನಾನು ಅನೇಕ ಪಾತ್ರಗಳನ್ನು ಹೇಳಿದ್ದೆ. ಪಾಂಡವರು ವನವಾಸ ಮುಗಿಸಿದ್ದಾರ, ಅರ್ಜುನ ಸ್ವರ್ಗಕ್ಕೆ ಹೋಗಲಿಲ್ಲ. ಪಾಯಿಂಟ್ ಎಲ್ಲ ಪಾಯಿಂಟ್. ನೀನು ಅಗ್ರಿಮೆಂಟ್ ಪ್ರಕಾರ ನಡಿಬೇಕು. ನಡೆಯುವುದು ಹೇಗೆ? ಒಂದನೇ ದಿವಸದಲ್ಲಿ ಕಳ್ಕೊಂಡು ಅದನ್ನು ಹಿಂದೆ ಕೊಟ್ಟಿದ್ದಾರೆ ನಮ್ಮ ತಂದೆಯವರು. ನೀವು ಮುಡಿ ಬಿಚ್ಚಿಕೊಂಡೇ ಹೋಗಿದ್ದೀರಿ. ಹಾಗೆ ಮುಡಿ ಕಟ್ಟಿ ಹೋಗಬೇಡ. ರಾಜಿ ಅಂದ್ರೆ ಆಗಲ್ಲ. ಇಲ್ಲ ಹಾಗೆ ಸ್ವಿಚ್ ಆಫ್ ಮಾಡಿದಾಗ ರಾಜಿ ಮಾಡಲಿಕ್ಕೆ ಆಗುದಿಲ್ಲ. ವಾತಾವರಣ ಅನುಕೂಲ ಆಗಬೇಕು. ಇಲ್ಲ, ಕೊಡುದಿಲ್ಲ. ಕಟ್ಟೆ ಕೃಷ್ಣನು ವಿಶ್ವರೂಪ ದರ್ಶನ. ಪಕ್ಕನೆ ಒಂದು ಡ್ರಮ್ಯಾಟಿಕ್. ಪರಶುರಾಮರು ಹೇಳ್ತಾರೆ, ಧೃತರಾಷ್ಟ್ರ ಹೇಳ್ತಾನೆ, ಭೀಷ್ಮರ ಹೇಳ್ತಾರೆ, ಬೇಡ ಮಗನೇ, ಈ ಹರಿಯ ನುಡಿ ಕೇಳು. ದೈವದ ಮೋಹ ತಪ್ಪಿದ ಬಳಿಕ ಸುಭಟರ ಸಾಹಸದ ಹುರುಳಿಲ್ಲ ನಮ್ಮದೇ ನಮ್ಮ ಬಲೋಗ. ಹಠಕ್ಕ ಕೌರವ ಸೂಚ್ಯಗ್ರ ಪರಿಮಿತವಾದ ರಾಷ್ಟ್ರವನ್ನು ಕೊಡುವುದಿಲ್ಲ. ಸೂಜಿ ಮನೆ ಯಾಕೆ ವಾಮನಾವತಾರ ನೀನು 3 ಹೆಜ್ಜೆ ಕೇಳಿ ಬಲಿಯನ್ನು ಬಲಿ ಮಾಡಿದ್ದಿ. ನಾನು ಬಲಿಯಲ್ಲ, ನಾನು ಕೌರವ. ತುಂಬಾ ಉಪದೇಶ ಮಾಡ್ತಾರೆ ಕೃಷ್ಣನ. ಒಂದು ಅಧ್ಯಾಯ ವ್ಯಾಸಭಾರತದ ಉಜ್ವಲವಾದ ಭಾಷಣ. ಉದ್ಯೋಗಪುರದ ಕೃಷ್ಣ ಇಡೀ ಸಭೆಯನ್ನು, ಒನ್ ಆಫ್ ದಿ ಗ್ರೇಟ್ ಸ್ಪೀಚಸ್, ಅತ್ಯಂತ ಪ್ರಭಾವಿ ಆದ ವ್ಯಾಸಭಾರತ ಓದಿ. ಏನು ಸಂಸ್ಕೃತ ಕಷ್ಟ ಅಲ್ಲ, ಓದಲಿಕ್ಕೆ ಈಗ ಅನುವಾದ ಸಿಗ್ತದೆ. ದುರ್ಯೋಧನ ಬಹಳ ಸಿಂಪಲ್ ಆಗಿ ನೈವಾಗಿ ಹೇಳ್ತಾನೆ, ಏನು ಕೃಷ್ಣ ಏನು ಮಾತಾಡ್ತಾರೆ. ಸಿಕ್ಕಿದ್ದಾನೆ ಯಾರಾದ್ರೂ ಬಿಡ್ತಾರ? ನನ್ನೊಂದು ತಪ್ಪುಗಾರ ಅಂತ ಹೇಳ್ತೀರಲ್ಲ, ಪಾಂಡವರಲ್ಲಿ ತಪ್ಪಿಲ್ವಾ? ಹಿಂದೆ ಒಪ್ಪಿದ್ದೇನೆ, ಹೌದು. ಹಿಂದೆ ಒಪ್ಪಿದ್ದನ್ನು ನಿರಾಕರಿಸುವುದೇ ರಾಜಕೀಯ. ಹಿಂದೆ ನನಗೆ ಬಲ ಇರಲಿಲ್ಲ, ಐ ವಾಸ್ ವೀಕ್. ಈಗ ಬಲ ಬಂದಿದೆ, ಈಗ ಬಿಡುವುದಿಲ್ಲ. ಬಿಟ್ಟರೆ ಪಾಂಡವರು ನನ್ನನ್ನು ನುಂಗುತ್ತಾರೆ. ಭೀಮ ಇರುವ ಭೂಮಿ ನನಗೆ ಸೇಫ್ ಅಲ್ಲ.
ಜನ್ಮ ವೈರ, ಪಿಂಡ ವೈರ, ಜನ್ಮಾಂತರಿಯ ಉಂಟಿದ್ದಾರೆ, ಅಧ್ಯಾತ್ಮವೂ ಇದೆ. ಪಾಂಡವಗೀತ ಅಂತ ಒಂದು ಸ್ತೋತ್ರ ಇದೆ ಸಂಸ್ಕೃತದಲ್ಲಿ, ಕಾವ್ಯ. ಅಲ್ಲಿ ಕೃಷ್ಣ ಒಂದು ದುರ್ಯೋಧನ ಒಂದು ಮಾತಾಡ್ತಾನೆ, ನಿಮಗೆಲ್ಲ ಕೇಳಿರ್ತೀರಿ. ಅದರ ಭಾವನೆಯು ಕೃಷ್ಣ ಸಂಧಾನ ಪ್ರಸಂಗದಲ್ಲಿ ಬಂದಿದೆ. ಜಾನಾಮಿ ಧರ್ಮಂ ನಶಮೇ ಪ್ರವೃತ್ತಿ, ನನಗೆ ಧರ್ಮ ಗೊತ್ತುಂಟು, ಕೃಷ್ಣ ಪ್ರವೃತ್ತಿ ಇಲ್ಲ. ಜಾನಾಮಿ ಅಧರ್ಮ ನಚಮೇ ನಿವೃತ್ತಿ, ನನಗೆ ನಿವೃತ್ತಿ ಇಲ್ಲ. ನಿಜವಾಗಿ ಅವರವರದ ಕಥೆ ಅಲ್ಲ ಇದು, ಇದು ನಮ್ಮೆಲ್ಲರ ಕಥೆ. ಇದು ಜಾನಾಮಿ ಧರ್ಮ. ಶೀತ ಆಗಿದೆ, ಜ್ವರ ಬರ್ಬೋದು, ಒಳ್ಳೆ ಐಸ್ ಕ್ರೀಮ್ ಸಿಕ್ಕಿದ್ರೆ, ಕುಲ್ಫಿ ಸಿಕ್ಕಿದ್ರೆ ಬಿಡುವುದಿಲ್ಲ, ಬಟ್ಟೆ ಹಾಳಾಗ್ತದೆ ಅಂತ ಗೊತ್ತುಂಟು. ಆದ್ರೆ ಗೋಬಿ ಮಂಚೂರಿ ಎಲ್ಲ ದಿಕ್ಕುಡಿ, ನಾಳೆ ದಿಕ್ಕುಡಿ. ಜಾನಾಮ್ಯ ಧರ್ಮ. ನಾಳೆ ಪರೀಕ್ಷೆ ಉಂಟು, ಒಳ್ಳೆ ಸಿನಿಮಾ ಬಂದಿದೆ, ಸಿನಿಮಾ ನೋಡ್ಬೇಕಾ ಪರೀಕ್ಷೆ ನೋಡ್ಬೇಕಾ? ಮೊಬೈಲು. ಜಾನಾಮ್ಯ ಧರ್ಮ ನಚಮಯ ಪ್ರವೃತ್ತಿ, ಜಾನಾಮ್ಯ ಧರ್ಮ ನಚಮಯ ನಿವೃತ್ತಿ. ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಇದ್ದದ್ದೇ. ಕವರವರ ಭಾಷೆಯನ್ನು ಅವರು ಹೇಳಿದ, ಏನಾಪಿ ದೇವೇನ ಹೃದಯ ಸ್ಥಿತೇನ, ಯಾವನೋ ಒಬ್ಬ ದೇವರು ಹೃದಯದಲ್ಲಿದ್ದಾರೆ. ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಇದ್ರ ಬುದ್ಧಿ ಅಲ್ವಾ? ಪಾಂಡವರ ದ್ವೇಷ ದೇವರು ಮಾಡಿಸುದ? ಜೀವನಿಗೆ ಸ್ವಾತಂತ್ರ್ಯ ಇಲ್ವಾ? ದೊಡ್ಡ ಪ್ರಾಬ್ಲಮ್. ಕೃಷ್ಣನ ಯಥಾವತ್ತಾಗಿ ಉತ್ತರಿಸ್ತಾರೆ. ಮನೆಗೆ ಹೇಳ್ತಾರೆ ಸಂದರ್ಭ ವಿರೋಧ ಮಾಡುವುದೇ ನಿನ್ನ ಭಕ್ತನಾಗಿ ನಾನು ಉಬಾರ ಹರಣಕ್ಕೆ ನಿನಗೆ ಸಹಾಯ ಮಾಡ್ತೇನೆ. ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದನಿ ಎಂದರಿತು ವೈರದಿತವಾಂಗ್ರಿಯ ಹೊಂದುತ್ತೀಯ. ದುರಕ್ಕೆ ಬೆದರುವನಲ್ಲ, ರಿಪುಗಳ ಕರೆಸಿ ಕೊಡುವವನಲ್ಲ ರಾಜ್ಯವ, ಹರಣದ ಆಸೆಗಳಿಲ್ಲ ಎನಗೆ. ಎಲ್ಲ ಬರುವಂತಕ ಲಾಲಿಸಿ ಬೆಂಬಲಕ್ಕೆ ಭೂಪರ ನೆರಹಿ ಕುರುಮಂಡಲಕ್ಕೆ ಸನ್ನಾರಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಲಹದಲ್ಲಿ ನಿನ್ನಡಿಗಳೆಲ್ಲಯ ತಲೆಯನ ಇದೆ ಸಮರ್ಪಿಸು. ಆತ್ಮಸಮರ್ಪಣೆ, ಇದು ವಿರೋಧಿ ಭಾವ. ನಮ್ಮ ಕನ್ನಡಕ್ಕೆ ರಾವಣನನ್ನು ಕಂಸನನ್ನು ಹಾಗೂ ಚಿತ್ರಿಸಿದ್ದಾರೆ. ಅದು ಒಂದು ಲೆವೆಲ್ ಬೇರೆ. ದುರವಳ್ಳೆ ಪಡೆದ ಕೃಷ್ಣ ಕರ್ಣನನ್ನು ಕರೀತಾನೆ, ಯುದ್ಧ ನಿಲ್ಲಿಸುತ್ತಿದೆ, ನಿನ್ನಿಂದ ಸಾಧ್ಯ? ತುಂಬ ಪರಿಣಾಮಕಾರಿ. ಆದ್ರೆ ಆ ಭಾಗದ ಇಫೆಕ್ಟ್ ಮೇಕಿಂಗ್ ಹಿಸ್ಟಾರಿಕಲ್ ಕರ್ಣ ಕುಂಬಳ ಸುಂದರ ಅದ್ಭುತವಾಗಿ ಆ ಪಾತ್ರವನ್ನು ಕಳೆದು ನಿಲ್ಲಿಸಿದ ಶಾಶ್ವತ ಪಾತ್ರ ಕೀರ್ತಿ ಸುಂದರ. ನಾನು ಅವರಿಗೆ ತುಂಬಾ ಸಲ ಕೃಷ್ಣ ಹೇಳಿದ್ದೆ ಆ ಪಾತ್ರ. ತಡ ಆಯ್ತು. ಕಾಡಲಾಗದು ಕೃಷ್ಣ, ಕೋಪವ ಮಾಡಲಾಗದು. ಪ್ರಾಣ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನಂದನ ಕಟ, ಕುರುಪತಿಗೆ ಕೇಡಾದದೆಂದನು ತನ್ನ ಮನದಲ್ಲಿ. ಚೆನ್ನಾಗಿದೆ ಪದ್ಯಗಳು, ಸಂಕ್ಷೇಪವಾಗಿದೆ. ಆ ಭಾಗಕ್ಕೆ ಬರುವಾಗ ಕವಿಗೆ ಬಚ್ಚಿದ ಕಾಣುತ್ತದೆ, ಬಹಳ ಶಾರ್ಟ್. 6 ಪದ್ಯದಲ್ಲಿ ಮುಗಿಸಿ. ಭೀಷ್ಮ ಪರ್ವ ಇದೆ ಮುಂದೆ, ಅದನ್ನು ಒಂದು ಎಕ್ಸಾಂಪಲ್. ಕೃಷ್ಣ ಸಂಧಾನ ಒಂದು ಎಕ್ಸಾಂಪಲ್. ಭೀಷ್ಮ ಪರ್ವ, ಇಡೀ ಭೀಷ್ಮ ಪರ್ವವನ್ನು ಎಷ್ಟು 100-120 ಪದ್ಯದಲ್ಲಿ ಮುಗಿಸಿ. ಅಸಾಧಾರಣ ಕವಿ ದೇವಿದಾಸ. ಅಭಿಮನ್ಯು ಕಾಳಗ ಸೈಂಧವನೆ, ಚಿತ್ರಸೇನ ಎಲ್ಲ ಬರೆದಿದ್ದಾರೆ. ನೀವು ಯಕ್ಷಗಾನದಲ್ಲಿ ತುಂಬಾ ಸಲ ಕೇಳ್ತೀರಲ್ಲ, ಅಂಬುರು ಹದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಡು ಅಂಬಿಕಾಸುತ ವಿಘ್ನರಾಜನ ಬೆರೆದು ಸಂತತಿಸಿ. ಈ ಪದ್ಯ ಅಂಬಿಜಾತ್ಮಜ ಕೈವಿದ ಅಂಬುಜಾಸನ ಮಾಡಿಯಲ್ಲ ಪಾದಾಂಬುಜಕ್ಕೆ ಕೊಡಮಡ್ತ ವರ್ಣಿ ಪೆನಿ ಕಥಾಮೃತ. ಮೊದಲು ಸುಬ್ಬನದಿದ್ದದಂತೆ ಪದ್ಯಗಳು, ಗುರುವೆ ಪರಮಾನಂದ ಸಂತರು. ಅದು ರಿಪ್ಲೇಸ್ ಮಾಡಿದ್ದು ದೇವಿದಾಸನ ಪದ್ಯ. ಅದು ಬಡಗಿನಲ್ಲಿ ಇನ್ನೊಂದು ಗಣಾಧಿಪತಿ ಅಂತ ಒಂದು ಪದ್ಯ ಉಂಟು. ಚಿತ್ರಸೇನೆ ಕಾಳಗದ ಪದ್ಯ ಕವಿಗಳಿಗೆ ಬಂಧಿಸ್ತೇನೆ. ಹಾಗೆ ಕೂಡ ಈ ಕವಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾನೆ. ಕೃಷ್ಣ ಸಂಧಾನ ವಸ್ತು ಪ್ರಸಂಗ ನನ್ನ ಆಸ್ತಿ ಇರವೇ. ತುಂಬಾ ಸಂಕ್ಷೇಪವಾಗಿ ತುಂಬಾ ಕಷ್ಟಪಟ್ಟು ಮಾತಾಡಿದ್ದೇನೆ. ಕಷ್ಟಪಟ್ಟದ್ರ ವಿಷಯದಲ್ಲಿ ಕಷ್ಟಪಟ್ಟಲ್ಲ, ಶಾರ್ಟ್ ಮಾಡಲಿಕ್ಕೆ. ಒಂದು ಸಲ ಭಾಷಣ ಮಾಡಿದ್ದೇನೆ, 2ನೇ ಸಲ ಮಾಡಿದೆ. ಇನ್ನು ಬೋರ್ ಆಗದಿದ್ರೆ ಗೋಕುಲಕ್ಕೆ ಬನ್ನಿ. ದೇವಿದಾಸರಂತಹ ಕವಿಯನ್ನು ನೆನೆಸುವುದು, ನೆನೆಯುವುದು ಪುಣ್ಯಪುರದ ಕೆಲಸ. ಕನ್ನಡದ 5,000 ಪ್ರಸಂಗಗಳು
ಬಿಗ್ಗೆಸ್ಟ್ ಪ್ರಾಚೀನ ಕನ್ನಡದ ಪ್ರಾಚೀನ ಭಾಷೆಗಳ ಅತಿ ದೊಡ್ಡ ಗೀತ ಸಾಹಿತ್ಯ ಕನ್ನಡದಲ್ಲಿದೆ. 10 ಲಕ್ಷ ಪದ್ಯಗಳಿದೆ. ಅನ್ಫಾರ್ಚುನೇಟ್ಲಿ ನಾವು ಅದನ್ನು ಬಳಸ್ತಾ ಇಲ್ಲ. ತೆಲುಗಿನಲ್ಲಿ ನೋಡಿ, ಸಂಗೀತ ಕಚೇರಿಗೆ ಒಂದು ಯಕ್ಷಗಾನ ಆಡ್ಲೇಬೇಕು. ನಮ್ಮಲ್ಲಿ ನೃತ್ಯ ನಾಟಕ ಬರೆದು ಕೊಡಿ ಅಂತ ನಾನು ತುಂಬಾ ಜನ ಬರ್ತಾರೆ. ಪ್ರಸಂಗ ಉಂಟು ಸ್ವಾಮಿ, ತೆಗಿರಿ, ಎಷ್ಟು ಉಂಟು ಅದನ್ನ ಆಡಿ, ಧಾರಾಳ ಆಡ್ಬೋದು. ಮುಂಬೈ ಕನ್ನಡ ಡಿಪಾರ್ಟ್ಮೆಂಟ್ ಯಕ್ಷಗಾನ ಪ್ರಸಂಗದ ಒಂದು ನೃತ್ಯವನ್ನು ಏರ್ಪಡಿಸುವುದಕ್ಕೆ ಕೋಆರ್ಡಿನೇಟ್ ಮಾಡ್ಬೋದು. ಭರತನಾಟ್ಯದ ಶೈಲ ಇದ್ದಾರೆ, ಹುಣ್ಣಿಮೆ ಇದ್ದಾರೆ, ಮಾಡ್ತೀವಿ. ತುಂಬ ಒಳ್ಳೆ ಬಂದಿದೆ. ರಾಧಾ ವಿಲಾಸ, ಅಭಿನಯ ಅಂತ ಒಂದು ಭಾಗ ಇದೆ ಅರಂಗೇಟ್ರದ ಅಭಿನಯ. ಅದಕ್ಕೆ ಶೂರ್ಪನಖೆ ಭಾಗವನ್ನು ನನ್ನ ಮೊಮ್ಮಗಳ, ಅದರ ಅಣ್ಣನ ಮೊಮ್ಮಗಳ ಒಂದು ರಂಗಪ್ರವೇಶಕ್ಕೆ ನಾನೇ ಮಾಡಿಸಿದ್ದೆ, ನಾನೇ ಡೈರೆಕ್ಟ್ ಮಾಡಿ. ಹೀಗೆ ಎಷ್ಟೋ ಪ್ರಯೋಗಗಳು ಅಪ್ಲೈಡ್. ಕೃಷ್ಣ ಸಂಧಾನ ನೋಡಿ, ಆಟದ ಪ್ರಸಂಗ ಅಲ್ಲ ಅಂತ ಲೆಕ್ಕ, ಮಾತುಗಾರಿಕೆ, ಮಾತು 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 ಮಾತು. ಶಿವರಾಮ ಹೆಗಡೆ, ಶಂಭು ಹೆಗಡೆ, ಕಟೀಲ್ ಪುರುಷೋತ್ತಮ 30ನೇ ಇಸ್ವಿಯಿಂದ ತೊಡಗಿ ಆಟದ ಪ್ರಸಂಗವಾಗಿಯೂ ಮಾಡಿ, ಬಿಡಾಸ್ ಟಚ್ ಮುಟ್ಟಿ ಅದನ್ನು ಚಿನ್ನ ಮಾಡುವ ಶಕ್ತಿ ಕಲಾವಿದನಿಗೆ ಬೇಕು. ಯಾವುದಕ್ಕಲ್ಲ ಹೌದು ಅಂತ ಹಾಗೆ ಅವತರದ ತೀರ್ಮಾನ ಕೊಡುವಾಗಿಲ್ಲ. ತಾಳದಲ್ಲಿ ರಂಗು ಹೋಗಿ ಎಲ್ಲ ಬದಲಾಗ್ತದೆ. ಕೊಳೆಯವರು ಇದ್ದಾರಲ್ಲ, ಎಸ್ ಕೆ ಸುಂದರ್ ಇದ್ದಾರೆ. ಹಿಂದೆ ಇಲ್ಲದ ಪ್ರಸಂಗಗಳು ಬಂದಿವೆ. ಹಿಂದೆ ಯಶಸ್ವಿಯಾದ ಪ್ರಸಂಗಗಳು ಹಿಂದೆ ಬಿದ್ದಿವೆ. ನಳಮಯಂತಿ, ಹರಿಶ್ಚಂದ್ರ, ಶೈನ್ ಆಗುದಿಲ್ಲ, 2-3 ಪಾತ್ರಗಳು ಅದರ ಮುಖ್ಯ. ಜನರಿಗೆ ಪಾತ್ರ ವೈವಿಧ್ಯ ಬೇಕು. ಜನಾಭಿರುಚಿಯೂ ಬದಲಾಗಿದೆ, ಕಲಾವಿದರ ಅಭಿರುಚಿಯೂ ಬದಲಾಗಿದೆ. ಕೃಷ್ಣ ಸಂಧಾನ ಶಾಶ್ವತವಾಗಿ ಉಳಿಯುತ್ತದೆ, ಸಂಶಯವಿದೆ. ಯಾಕಂದ್ರೆ ವಸ್ತು ಸ್ಟ್ರಾಂಗ್, ಪ್ರಸಂಗವು ಸ್ಟ್ರಾಂಗ್. ಇನ್ನಷ್ಟು ಸ್ಟ್ರಾಂಗ್ ಆಗಬೇಕಾದ್ರೂ, ಗಟ್ಟಿ ಆಗಬೇಕಾದ್ರೂ ಕಲಾವಿದರು. ಇಲ್ಲಿಗೆ ನಾನು ಮುಗಿಸಬೇಕು. ಈ ಸಂದರ್ಭಕ್ಕಾಗಿ ಪ್ರಧಾನ ಸುವರ್ಣ ಮತ್ತು ಕಾರಂತರನ ಪುಣ್ಯಾತ್ಮರನ್ನು ನೆನೆದು ಉಪನ್ಯಾಸ ಮಾಡುವ ಅವಕಾಶಕ್ಕಾಗಿ ಡಾಕ್ಟರ್ ಉಪಾಧ್ಯಾಯ ಮತ್ತು ಕಲೀಗ್ಸ್ ಎಲ್ಲರಿಗೆ ವಂದನೆಗಳು. ಈ ಮೂಲಕ ನಾನು ಆರಂಭ ಮಾಡದಿರುವ ಉಪನ್ಯಾಸವನ್ನು ಮುಗಿಸ್ತೇನೆ. ಹೇಳಿ. ಅದು ತಾಳಮದ್ದಲೆಯಲ್ಲಿ ತೆಕ್ಕೊಳ್ಳೋದಿಲ್ಲ, ಯಾಕಂದ್ರೆ ಬರೀ ಮಾತಿನಿಂದ ಹೋಗ್ಬೇಕು. ಇನ್ನೊಂದು ನೋಡಿ, ಆ ಪ್ರಸಂಗ ತೆಕ್ಕೊಂಡ್ರೆ 1.5-3 ಗಂಟೆ ಬೇಕು. ತೆಕ್ಕೊಂಡ್ರೆ ಇನ್ನೊಂದು ತೊಡಕು ಕಲಾವಿದರ ದೃಷ್ಟಿಯಿಂದ ಏನಂದ್ರೆ, ಈಗ ಮಾಡಿ ಅವರನ್ನು ಮಕ್ಕಳು ಮಾಡಿ ಮಾತಾಡಿ ಮತ್ತೆ ರಾಜ್ಯ ಕೊಡು ಅಂತ ಹೇಳಿದ್ರು ನೋ ವ್ಯಾಲ್ಯೂ. ಅದು ಇಲ್ಲದಿದ್ದರೆ ಪ್ರಸಂಗ ಕೂಡ ನೋಟ ಬರ್ತದೆ. ರಂಗಸ್ಥಳದಲ್ಲಿ ತುಂಬಾ ಕುಣಿತ ಜನಪ್ರಿಯ. ಸೊ ಒಂದು ಪ್ರಸಂಗವನ್ನು ಎಡಿಟ್ ಮಾಡೋದಕ್ಕೆ ನೂರಾರು ವಿಧಾನ ಇದೆ. ಇದು ಒಂದು ವಿಧಾನ, ಅದು ಒಂದು ವಿಧಾನ. ನಾನೇ ಶಂಭು ಹೆಗಡೆ ಅವರಿಗೆ ಹೇಳಿದ್ದೇನೆ, ನೀವು ಅವರನ್ನು ಹೀಗೆ ತಮಾಷೆ ಮಾಡ್ತೀರಿ, ನೋಡ್ಲಿಕ್ಕೆ ಚೆಂದ ಆಗ್ತದೆ. ಹೀಗೆ ಹೇಳಿದ ಮತ್ತೆ ನಾನೇ ಕೇಳುದಿಲ್ಲ. ಸದಾನಂದ ಸುವರ್ಣ ದತ್ತಿ ಉಪನ್ಯಾಸ. ಸದಾನಂದ ಸುವರ್ಣ ಅವರು ನೀಡಿದಂತಹ ಕಾರಂತ ದತ್ತಿ ಉಪನ್ಯಾಸದಲ್ಲಿ ತಿಳಿಯ ಹೇಳಿದೆ, ಕುಮಾರವ್ಯಾಸ ಹೇಳುವ ತಿಳಿಯ ಹೇಳಿದೆ, ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೆ ಅದ್ಭುತವಾಗಿ ನೋಡಿದರೆ ಲಿಂಗ ಮೆಚ್ಚಿ ಅಹುದೆನ್ನುವ ಹಾಗೆ ಮಾತನಾಡಿದಂತಹ ಧೀಮಂತ ಕಲಾವಿದ ನಮ್ಮ ನಡುವೆ. ಉತ್ತರ ಕರ್ನಾಟಕದ ಅನೇಕ ವಿದ್ವಾಂಸರು ಹೇಳ್ತಾರೆ, ಯಕ್ಷಗಾನ ಯಾಕೆ ಜಾಗತಿಕ ಮಟ್ಟದಲ್ಲಿ ಅದು ರೈಸಿದೆ ಅಂತ ಹೇಳಿದ್ರೆ, ಅದು ಜನಪ್ರಿಯವಾಗಿದೆ ಅಂತ ಹೇಳಿದ್ರೆ, ಇಂತಹ ಕಲಾವಿದರು ಅಪೂರ್ವ ಒಳನೋಟಗಳನ್ನ ಕೊಟ್ಟು ಉಪನ್ಯಾಸವನ್ನ ನೀಡಿದಂತಹ, ಜನಶುದ್ಧ ಮನಶುದ್ಧ ಭಾವಶುದ್ಧವಾಗಿ ಮುಂಬೈಯಲ್ಲಿ ಕನ್ನಡವನ್ನ ಕಟ್ಟಿದಂತಹ ಸದಾನಂದ ಸುವರ್ಣ ಅವರಿಗೆ, ಕಾರಂತರಿಗೆ ನೀಡಿದಂತಹ ಗೌರವ ಅಂತ ತಿಳ್ಕೊಂಡು ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ, ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಧನ್ಯವಾದವನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಚಿರಋಣಿಗಳಾಗಿದ್ದೇವೆ. ವಿಭಾಗಕ್ಕೆ ತಾವು ಬಂದು ಹಲವಾರಿ ಮಾತು ಕೊಟ್ಟಿದ್ರು, ವಿಭಾಗಕ್ಕೆ ಬರ್ತೇನೆ, ವಿಶ್ವವಿದ್ಯಾಲಯಕ್ಕೆ ಬರ್ತೇನೆ ಅಂತದ್ದು ಇವತ್ತು ನಿಜವಾಗಿ ಸಂದಾಯ ಆಗಿದೆ. ಅವರಿಗೆ ನಾವು ಮುಂಬೈ ಕನ್ನಡಿಗರು ನತಮಸ್ತಕರಾಗಿದ್ದೇವೆ. ಇವತ್ತಿನ ಕೃತಿಯನ್ನ ಬಿಡುಗಡೆ ಮಾಡೋದರ ಮುಖಾಂತರವಾಗಿ ನಮ್ಮ ವಿಭಾಗದ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಸಂಚಲನವನ್ನು, ಸಂಶೋಧನೆ ಕೃತಿ ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಸಂಶೋಧನೆ ಮಾಡಬೇಕು, ಹೊಸ ಒಳನೋಟಗಳನ್ನು
ಹೊಸ ಅರ್ಥದ ಮುಖಾಂತರವಾಗಿ ಅರ್ಥಲೋಕವನ್ನ ತೆರೆದಿಟ್ಟಂತಹ ಹೆಸರೇ ಪ್ರಭಾಕರ. ಹೌದಾನೆ, ಒಂದು ಪ್ರಭೆಯನ್ನ, ಕನ್ನಡದ ಹೊಸ ಪ್ರಭೆಯನ್ನ ಮೂಡಿಸಿದಂತಹ ಈ ಗುರು ವಿಭೂತಿಗೆ ನಮ್ಮ ಮಾತು ಹೇಳ್ತಾರೆ. ಅವರಿಗೆ ವಿಶೇಷ ಧನ್ಯವಾದ. ಇವತ್ತಿನ ಕಾರ್ಯಕ್ರಮದ ಊಟದ ವ್ಯವಸ್ಥೆ ಮತ್ತೊಂದು ಎಲ್ಲ ಸಕಲ ಕಾರ್ಯ ಕಾರಣ ನಮ್ಮ ಡಾಕ್ಟರ್ ಮಧುಸೂದನ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ ಕಾರ್ಯಕ್ರಮ ಇಲ್ಲಿಯ ಪಕ್ಕದ ಕ್ಯಾಂಟೀನ್ ಮೇಲ್ಗಡೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಾರ್ಗರ್ ಕರ್ನಾಟಕ ಸಂಘದ ಮಿತ್ರರು ಬಂದಿದ್ದಾರೆ, ಅವರಿಗೆ ಗ್ರಂಥ ಗೌರವವನ್ನು ಕೊಡುವುದು ನಮ್ಮ ಕರ್ತವ್ಯ. ಅವರು ಇದೇ ಮೊದಲ ಬಾರಿಗೆ ದೂರದ 40 ಕಿಲೋಮೀಟರ್ ದೂರದಲ್ಲಿ ಕನ್ನಡವನ್ನು ಕಲಿಸುವಂತಹ ಒಂದು ಕೇಂದ್ರವನ್ನು ಆರಂಭ ಮಾಡಿದ್ದಾರೆ. ದಯವಿಟ್ಟು ಮಿತ್ರರಲ್ಲಿ ಬೆಳಿಗ್ಗೆಯಿಂದ ಬಂದಿದ್ದಾರೆ. ಕನ್ನಡವನ್ನ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕನ್ನಡವನ್ನು ಕಲಿಸುವಂತಹ ವಿದ್ಯಾರ್ಥಿಗಳಿಗೆ ನಾವು ಗ್ರಂಥ ಗೌರವವನ್ನು ಕೊಡುವುದು ನಮ್ಮ ಕರ್ತವ್ಯ. ಅಗತ್ಯ ಬರಬೇಕು. ಕಾರ್ಗರ್ ನಮ್ಮ ಮಿತ್ರರು ಇದ್ದಾರೆ. ಆದ್ಮೇಲೆ ಪಕ್ಕದಲ್ಲಿ ಅವಶ್ಯಕ ಅಲ್ಲಿ ಹೋಗಿ ತುಂಬಿ ಎಲ್ಲ ಮೇಡಮ್ ಬನ್ನಿ ಸೇರ್ಕೊಂಡು ಕೋಟೆ ಬನ್ನಿ ಒಳಗೆ ಬನ್ನಿ ಸಂಘಟನೆ ಬರ್ತಾನೆ. ಕಲಾವಿದರ ಪರಿಷತ್ತಿನವರು ಪುಸ್ತಕ ಕೊಡ್ಲಿಕ್ಕೆ ಒಂದು ನಿಮಿಷ. ನಮ್ಮ ವಿಭಾಗದ ವಿದ್ಯಾರ್ಥಿ ಮಿತ್ರರು ಬನ್ನಿ, ಒಂದು ಫೋಟೋ ಬೇಕಾಗಿ ದಯವಿಟ್ಟು ಬನ್ನಿ. ವಿದ್ಯಾರ್ಥಿ ಪುಸ್ತಕ ಮುಂದೆ ಬನ್ನಿ. ಕಾರಂತರ ವಿದ್ಯಾರಾಮಕೃಷ್ಣ ಅವರು ಪ್ರತಿಯೊಂದು ವಿಭಾಗಕ್ಕೆ ಅರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಉಮಯ್ಯ ಹೊಸ ಲೇಖಕ ಮಲ್ಲಿಕಾರ್ಜುನ ಬಾಲೆಗಾಂವ್ ಅವರ ಪುಸ್ತಕವನ್ನು ವಿಶ್ವವಿದ್ಯಾಲಯ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಚುಚ್ಚಲಕರಿಗೆ ಎಲ್ಲ ಬಗೆಯ ಶೋಭೆಗಳಲ್ಲಿ ಖುಷಿ ಆಯ್ತು. ಬನ್ನಿ ಕಲಾ ಮೇಡಮ್ ಸೇರ್ಕೊಳ್ಳಿ. ಅಗತ್ಯ ಒಂದು ಪುಸ್ತಕ ಭಾಗಕ್ಕೆ ಕಾರಂತರ ಕನ್ನಡಿಗರ ಕಲಾವಿದರ ಪರಿಷತ್ತಿನ ಕೃತಿ ಬೇಕಾದವರಲ್ಲಿ ತಗೊಳ್ಬಹುದು. 1,000 ರೂಪಾಯಿ ಅಂತೆ. ಕಲಾವಿದರು ಯಾರ ಫೋಟೋ ಹೆಸರು ಇಲ್ಲಿದೆಯಾ ಅವರಿಗೆ ಅವರು ಪ್ರೇಮನಾಥ್ ಅವರು ಕೊಡ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾರೆ.